तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेयां नियतिदिशितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तं धर्मप्रोच्छितकैतवोऽत्र परमः निर्मत्सराणां सतां वेद्यं वास्तवमत्र वस्तुशिवदं तापत्रयोन्मूलनं श्रीमद्भागवते महामुनिकृते किं वा परैः ईश्वरः सद्यो हृत्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरुर्गलितं फलं शुकमुखादमृतद्रवसंयुतं पिबत भागवतं रसम् आलयम् मुहुरहो रसिकाः भुवि भावुकाः अप्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानते च अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे 50 सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्तं गुरुरिष्टदैवतमिति त्वत्पादपङ्केरुहं प्राप्तं मां परिपालयेत् सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनां मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ओं हरिः ओं हरिः ओं स्वस्तिस्तु अशेषतन्मङ्गलानि सन्तु श्लोकैकश्रवणपठनमात्रेण वक्तुश्च श्रोतॄणां निखिल कलिकृत कल्मषापनोदनपडुत्तरे धर्माद्य खिल पुरुषार्थ साधनीभूते अद्य श्रीमद्भागवते षष्ठस्कन्धान्तरकथा प्रारम्भे सति किञ्चित् पूर्वकथानुवादः हरिः ओं हरिः ओं हरिः ओं ನಿನ್ನಿನ ದಿನ ಯಮಧರ್ಮರಾಜನ ಉಪದೇಶದ ನೆವದಿಂದ ನಾವು ಶ್ರೀಮದಾಚಾರ್ಯ ತತ್ವಜ್ಞಾನದ ಬಗ್ಗೆ ಕೇಳಿದ್ದೇವೆ. ಆನಂತರ ಪರೀಕ್ಷಿತ ರಾಜ ಪ್ರಶ್ನೆ ಮಾಡ್ತಾನೆ, ಸ್ವಯಂಭೂ ಮನ್ವಂತರದಲ್ಲಿ ದೇವತೆಗಳ ಸೃಷ್ಟಿ, ಅಸುರರ ಸೃಷ್ಟಿ, ನಾಗಗಳು, ಮೃಗಗಳು ಇವುಗಳ ವಿವರಣೆಯನ್ನು ಸಂಕ್ಷೇಪವಾಗಿ ಹೇಳಿದ್ದೀರಿ. ಅದನ್ನು ನಾನು ಸ್ವಲ್ಪ ವಿಸ್ತಾರವಾಗಿ ಕೇಳಬೇಕು ಅಂತ ಮಾಡಿದ್ದೇನೆ. ಅದನ್ನು ಸ್ವಲ್ಪ ವಿವರಿಸಿ ಅಂತ ಹೇಳಿ ಪರೀಕ್ಷಿತ ರಾಜ ಕೇಳ್ತಾ ಇದ್ದ.
ನಮ್ಮಲ್ಲಿ ಸ್ವಲ್ಪ ವಯಸ್ಸಾದ ನಂತರ ನನಗೇನು ಬೇಕಾಗಿಲ್ಲ, ನನಗೇನು ಸೇರಂಗಿಲ್ಲ, ಯಾವಾಗ ಬರ್ತಾನಪ್ಪ ಯಮ ಕರ್ಕೊಂಡು ಹೋಗ್ತಾನೆ, ಯಾಕೆ ಮೃತ್ಯುದೇವತೆ ನನ್ನ ಮರ್ತೇ ಬಿಟ್ಟ ನೀನು ಅಂಥೇಳಿ ಮೃತ್ಯುವಿನಿಂದ ಭಯಭೀತರಾಗಿರ್ತಕ್ಕಂಥ ಜನ ಈ ರೀತಿಯಾಗಿ ಪೀಡೆ ಪಡ್ತಿರ್ತಾರೆ. ಉತ್ಸಾಹ ಜೀರೋ, ಜೀವನದಲ್ಲಿ ಉತ್ಸಾಹ ಇರೋದಿಲ್ಲ. ಯಾಕರೆ ದೇವ್ರು ನಮ್ಮ ಇಟ್ಟಿಟ್ಟಾನ ಅಂತ ತಿಳ್ಕೊಂಡು ಅಂತೇಳಿ ಸಾಧನ ಶರೀರ ಕೊಟ್ಟಾನ, ಸಾಧನೆ ಮಾಡೋಣ ಅಂತ ಅನ್ನೋದಿಲ್ಲ. ಪರೀಕ್ಷಿತ ರಾಜನಿಗೆ ಗೊತ್ತಿದೆ 7ನೇ ದಿವಸ ನನ್ನ ಮೃತ್ಯು ಅಂತ ತಿಳ್ಕೊಂಡು ಅಂತೇಳಿ ಇಟ್ಟಲ್ಲಿ 3 ದಿವಸ ಮುಗಿದೋಗಿದೆ. 4ನೇ ದಿವಸ ನಡೆದಿದೆ, 4ನೇ ದಿವಸದ ಪ್ರವಚನ ನಡೆದಿದೆ, ಗೊತ್ತಿದೆ ಇನ್ನು 3 ದಿವಸದ ನಂತರ ಇಲ್ಲ ಅಂತ. ಆದರೂ ಕೇಳ್ತಾ ಇದ್ದಾನೆ. ಅವಸರಷ್ಟು ಸ್ವಲ್ಪ ಇನ್ನೂ ವಿಸ್ತಾರವಾಗಿ ಹೇಳ್ತೀರಾ? ಜೀವನದ ಬಗ್ಗೆ, ಸಾಧನೆಯ ಬಗ್ಗೆ ಇರ್ತಕ್ಕಂಥ ಉತ್ಸಾಹ. ಮನುಷ್ಯ ಎಂದು ಉತ್ಸಾಹ ಕಳೆದುಕೊಳ್ತಾನೆ ಅವತ್ತು ದೇವರ ಅನುಗ್ರಹವನ್ನು ತಪ್ಪಿಸ್ಕೊಳ್ತಾನೆ. ಏನ್ರಿ ಆಚಾರ್ಯ ಬಂದು ಹೇಳಿದ್ದಾರೇನು ಅಂತ ನಾವು ಹೇಳಿಲ್ಲ, ನಮ್ಮ ಗುರುಗಳು ಮಧ್ವಾಚಾರ್ಯ ಹೇಳ್ಯಾರ. ಭೀಮಸೇನ ದೇವರ ರೂಪದಿಂದ ಹೇಳ್ತಾರೆ, ಮಹೋತ್ಸಾಹ ವರ್ಜಿತಾ ಹರೇರ ಅನುಗ್ರಹೋಜ್ಜಿತ. ಯಾರಿಗೆ ಉತ್ಸಾಹ ಇಲ್ಲ, ಮಾಡ್ತೀನಿ ಇನ್ನೂ ಮಾಡ್ತೀನಿ, ಸಾಕು ಇನ್ನೇನು ಮಾಡ್ತೀನಿ, ಆರಾಮ ಮಾಡ್ತೀನಿ, ನಾಳೆ ನೋಡೋಣ, ನಾಡ್ದು ನೋಡೋಣ. ಭಗವಂತ ಅನುಗ್ರಹ ಆಗೋದಿಲ್ಲ. ಭಗವಂತ ಹೇಳ್ತಾನೆ, ನಿಮಗೆ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ನಿಮಿಷವೂ, ಪ್ರತಿಯೊಂದು ಮಿನಿಟ್ ನಿಮಗೆ ಸದುಪಯೋಗ ಮಾಡಿಕೊಳ್ಳಿ. ಪರೀಕ್ಷಿತ ರಾಜ ಅದಕ್ಕೆ ಉದಾಹರಣೆ. ಶುಕಾಚಾರ್ಯ ಹೇಳ್ತಾರೆ, ರಾಜ ನಿನ್ನ ಆ ಉತ್ಸುಕತೆಗೆ ನಿಜವಾಗಿಯೂ ನನಗೆ ಆನಂದವಾಗ್ತಾ ಇದೆ. ನೋಡು, ಸೃಷ್ಟಿಯ ವಿಚಾರದಲ್ಲಿ ನಾನು ಪ್ರಾರಂಭ ಮಾಡಿದ್ದೆ ನಿನಗೆ. ಪ್ರಾಚೀನ ಬರಿಯ ಹೆಂಡತಿ ಶತಧೃತಿ ವರುಣಪುತ್ರಿ. ಆಗ 10 ಜನ ಮಕ್ಕಳು ಹುಟ್ಟಿದ್ದಾರೆ. ಪ್ರಾಚೇತಸರು ಅಂತ ಒಂದೇ ಹೆಸರಿಟ್ಟಿದ್ದಾನೆ. ಅವರು ವರುಣನ ಹತ್ತಿರ ಹೋಗಿ ನಮಗೆ ಯಾರೂ ವಿಘ್ನ ಮಾಡಬಾರ್ದು ಅಂಥೇಳಿ ವರುಣನ ಅನುಗ್ರಹದಿಂದ ಸಮುದ್ರ ದಂಡೆ ತಳಕ್ಕೆ ಕೂತ್ಕೊಂಡು ತಪಸ್ಸು ಮಾಡ್ತಾಯಿದ್ರು. 10,000 ವರ್ಷ ತಪಸ್ಸು ಮಾಡಿದ್ದಾರೆ. ಸಿದ್ಧಿ ಪ್ರಾಪ್ತಿಯಾಗಿದೆ, ಭಗವಂತ ಅನುಗ್ರಹವಾಗಿದೆ. ಸಮುದ್ರದಿಂದ ಮೇಲೆ ಬರ್ತಾರೆ. ಮನುಷ್ಯ ಸೃಷ್ಟಿ ಇರಲಿಲ್ಲ, ಹೆಚ್ಚಿನ ಪಶುಗಳ ಸೃಷ್ಟಿಯೂ ಕೂಡ ಇರಲಿಲ್ಲ. ಹೀಗಾಗಿ ದಟ್ಟವಾದ ಕಾಡು. ಆ ನಂತರ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಹೋಗಲಿಕ್ಕೆ ಜಾಗ ಇಲ್ಲ. ಮನುಷ್ಯನಿಗೆ ತನ್ನ ಕೆಲಸದಲ್ಲಿ ಯಾರಾದರೂ ಅಡ್ಡಿ ಬಂದರೆ, ಉತ್ಸಾಹ ಇಲ್ಲದೇ ಇದ್ದರೆ ಭಗವಂತ ಅನುಗ್ರಹ ಮಾಡೋದಿಲ್ಲ. ಮಹೋತ್ಸಾಹ ವರ್ಜಿತಾ ಹರೇರ ಅನುಗ್ರಹೋಜ್ಜಿತ. ಜೀವನದಲ್ಲಿ ಉತ್ಸಾಹ ಬೇಕು. ಕೊನೆ ಮಿನಿಟಿನವರೆಗೂ ನಾನೇನಾದರೂ ಮಾಡಿ ತೋರಿಸ್ತೇನೆ, ನಾನೇನಾದರೂ ನನ್ನ ಸಿದ್ಧಿ ಮಾಡ್ತೇನೆ ಅಂತ ತಿಳ್ಕೊಂಡಿರ್ತಕ್ಕಂಥ ಒಂದು ತಯಾರಿ ಬೇಕಾಗ್ತದೆ. ಆದ್ದರಿಂದ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆ ಪ್ರಾಚೇತಸರಿಗೆ ಸಂಬಂಧ ಬಂದದ್ದು ನಾನು, ತನಗೆ ಯಾರಾದರೂ ವಿಘ್ನ ಮಾಡಿದರೆ ಮನುಷ್ಯನಿಗೆ ಸಿಟ್ಟು ಭಾಳ ಬರ್ತದೆ. ಬಂದರು, ನಮ್ಗೆ ಹೋಗ್ಲಿಕ್ಕೆ ದಾರಿನೇ ಇಲ್ಲ, ಎಂಥ ಗಿಡಗಳು ಅಂತಿಕೊಂಡಂಥೇಳಿ ತಮ್ಮ ಬಾಯಿಯಿಂದ ಬೆಂಕಿಯನ್ನು ಗಾಳಿಯನ್ನು ಎರಡೂ ಹುಟ್ಟಿಸಿದ್ರು. ತಪಶಕ್ತಿ ಹೇಗಿರುತ್ತೆ ನೋಡಿಕೊಳ್ಳಿ. ತಪಸ್ಸಾಮರ್ಥ್ಯ ಮಾನ್ಬಾರು. ಅವ್ರ ಬಾಯಿಂದ ಹೊರಟಿರ್ತಕ್ಕಂಥ ಅಗ್ನಿ ಕಾಡಿಗೆ ಹತ್ತಿ ಅವ್ರ ಬಾಯಿಂದ ಹೊರಟಿದ ಗಾಳಿಯಿಂದ ಬುರ್ರ ಅಂತ ತಿಳ್ಕೊಂಡಂತೇಳಿ ಸಂಪೂರ್ಣ ಕಾಡು ಅಗ್ನಿಯಿಂದ ವ್ಯಾಪಿಸಿರ್ತಕ್ಕಂತಹ ಸಂದರ್ಭದಲ್ಲಿ ಚಟ ಅಂತ ತಿಳ್ಕೊಂಡಂತೇಳಿ ದಗ ಕಾಡು ಉರಿತು. ಮಧ್ಯದಲ್ಲಿ ಗಿಡಗಳು ಪ್ರಾಣಿಗಳು ಚಟ ಅಂತೇಳಿ ಶಬ್ದ ಆಗ್ತಾ ಸುಡ್ತಾ ಇದೆ. ವನಸ್ಪತಿಗಳ ಸಂರಕ್ಷಕ ದೇವತೆ ಚಂದ್ರ. ವನಸ್ಪತಿಗಳಿಗೆ ಔಷಧಿ ಗುಣವನ್ನು ಕೊಡ್ತಕ್ಕಂಥ ಮಹಾನ್ ವ್ಯಕ್ತಿ. ಆ ಸಂದರ್ಭದಲ್ಲಿ ಚಂದ್ರ ಪ್ರತ್ಯಕ್ಷನಾಗ್ತಾನೆ. ಪ್ರಾಚೇತಸರೇ ನಿಲ್ಲಿ, ಈ ಮರಗಳು ನಿಮಗೇನು ಮಾಡಿವೆ? ಭಾಗವತದಲ್ಲಿ ಎನ್ವೈರ್ಮೆಂಟಲ್ ಕಾನ್ಸೆಪ್ಟ್ ಹೇಗಿದೆ ಕಲ್ಪನೆ ಮಾಡಿಕೊಳ್ಳಿ. ಹೇಳ್ತಾನೆ ಅವನು ಪರಮಾತ್ಮ, ಮಾದ್ರುಮೇಭ್ಯೋ ಮಹಾಭಾಗಾ, ನೀವು ಮಹಾನುಭಾವರು, ತಪಸ್ವಿಗಳು. ಆದರೆ ದೀನರಾಗಿರ್ತಕ್ಕಂತಹ
ಜಗತ್ತಿಗೆ ಉಪಕಾರ ಮಾಡತಕ್ಕಂತಹ, ಆದರೆ ಆತ್ಮರಕ್ಷಣೆಗೆ ಸ್ವಲ್ಪ ಕಡಿಮೆ ಬೀಳ್ತಕ್ಕಂಥ ಈ ದೀನರಾದ ಮರಗಳನ್ನು ಯಾಕೆ ಸುಡ್ತಾ ಇದ್ದೀರಿ? ಯಾಕೆ ನಾಶಪಡಿಸ್ತಾ ಇದ್ದೀರಿ? ನಿಮಗೆ ಭಗವಂತನ ಆಜ್ಞೆ, ನಿಮ್ಮ ಅಪ್ಪನ ಆಜ್ಞೆಯೂ ಕೂಡ ಇದೆ. ಜಗತ್ತಿನಲ್ಲಿ ಅನೇಕ ಪ್ರಜೆಗಳನ್ನು ಬೆಳೆಸಿರಿ ಅಂತಿಕೊಂಡಂತೆ ಮನುಷ್ಯರನ್ನು ಬೆಳೆಸಿರಿ. ಆ ಮನುಷ್ಯರಿಗೆ ಹೊಟ್ಟೆಗೆ ಎಲ್ಲಿಂದ ಹಾಕ್ತೀರಿ? ಈ ಗಿಡಗಳನ್ನು ಸುಟ್ಟಿವ್ರೆ. ನೀವು ಮಾಡ್ತಕ್ಕಂಥ ಪ್ರಜಾ ಸೃಷ್ಟಿಯ ಇದು ಆಹಾರ, ಪೋಷಕ. ಇದು ವೃಕ್ಷ, ವನಸ್ಪತಿ, ಔಷಧಿಗಳು, ಇವುಗಳು ಚರಪ್ರಾಣಿಗಳಿಗೂ ಅಚರ ಪ್ರಾಣಿಗಳಿಗೆ ಗೊಬ್ಬರ ಇತ್ಯಾದಿಗಳ ಮುಖಾಂತರ, ಎಲೆ ಬೆಳೆಸಿ ಗೊಬ್ಬರ ಇತ್ಯಾದಿ ಮುಖಾಂತರ ಎಲ್ಲರಿಗೂ ವಿಶೇಷವಾದ ರೀತಿಯಲ್ಲಿ ಅನ್ನ, ಔಷಧಿ ಇತ್ಯಾದಿಗಳನ್ನು ಕೊಡ್ತಕ್ಕಂಥವುಗಳು ಈ ಗಿಡಗಳು, ಬಳ್ಳಿಗಳು, ಔಷಧಿ ಸಸ್ಯಗಳು. ಇವೆಲ್ಲೂ ಸಾವಿರಾರು ವರ್ಷಗಳಿಂದ ಎಲ್ಲರಿಗೂ ಸಂರಕ್ಷಕವಾಗಿವೆ, ಅವರ ಆಹಾರವಾಗಿವೆ. ಇವುಗಳನ್ನು ಯಾಕೆ ಬಿಡಿಸ್ತಾ ಇದ್ದೀರಿ ನೀವು? ಭಗವಂತನ ಆಜ್ಞೆಯಿಂದ ಪ್ರಜಾ ಸೃಷ್ಟಿಗೆ ಹೊರದಿರ್ತಕ್ಕಂಥ ನೀವು ಜಗತ್ತಿಗೆ ಪರಮಾತ್ಮ ಅನ್ನ ಕೊಡಬೇಕು ಅಂತ ತಿಳ್ಕೊಂಡಂಥೇಳಿ ಯಾವ ಮರಗಳನ್ನು, ವನಸ್ಪತಿಗಳನ್ನು ಸೃಷ್ಟಿ ಮಾಡಿದ್ದಾನಲ್ಲ, ಅವುಗಳನ್ನೇ ನಾಶಪಡಿಸಿದರೆ ಹೇಗೆ? ನಿಮ್ಮ ಪೂರ್ವಜರಂತೂ ಇಂಥ ತಪ್ಪು ಕೆಲಸ ಮಾಡಿಲ್ಲ. ನಿಮ್ಮ ಪೂರ್ವಜರಾಗಿರ್ತಕ್ಕಂತಹ ಪೃಥು ಮೊದಲಾಗಿರ್ತಕ್ಕಂಥವರು ಪೃಥ್ವಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಹೊರತು ಪೃಥ್ವಿಯಲ್ಲಿರ್ತಕ್ಕಂಥ ವನಸ್ಪತಿಯನ್ನು ನಾಶಪಡಿಸಲಿಲ್ಲ ಅವರು. ಸಂತಾನ, ತನ್ನ ಸಣ್ಣ ಮಕ್ಕಳು ತಮ್ಮ ತಂದೆ ತಾಯಿಗಳ ಅಧೀನರಾಗಿರ್ತವೆ. ವಿವಾಹಿತ ಹೆಣ್ಮಕ್ಕಳು ಗಂಡನ ಅಧೀನರಾಗಿರ್ತಾರೆ ಅಂತ ಭಾಗವತ ಹೇಳ್ತಾರೆ. ಈಗಿನವ್ರು ಎಷ್ಟು ಜನ ಒಪ್ತಿರೋ ಗೊತ್ತಿಲ್ಲ. ಆ ನಂತರ ಕಣ್ಣು ರೆಪ್ಪೆಯ ಅಧೀನದಲ್ಲಿರ್ತದೆ, ಪ್ರಜೆಗಳು ರಾಜನ ಅಧೀನದಲ್ಲಿರ್ತಾರೆ. ಆ ನಂತರ ಪ್ರಜೆಗಳು ರಾಜನ ಅಧೀನದಲ್ಲಿರ್ತಾರೆ. ಪ್ರಜೇಶ್ವರರು ಪರಮಾತ್ಮನ ನೀರು ಮತ್ತು ಇಂಥ ವನಸ್ಪತಿಗಳ ಅಧೀನದಲ್ಲಿರ್ತಾರೆ. ನೀವಂತೂ ಪ್ರಜೇಶ್ವರರಾಗಿದ್ದೀರಿ, ಜೀವನದಾಯಕರಾಗಿರ್ತಕ್ಕಂಥ ನೀವು. ನಿಮ್ಮ ಮುಂದೆ ಹುಡ್ತಕ್ಕಂಥ ಪ್ರಜೆಗಳಿಗೆ ಜೀವನವನ್ನು ಕೊಡ್ತಕ್ಕಂಥ ಇವುಗಳನ್ನೇ ನೀವು ಸಂಹಾರ ಮಾಡ್ತಾ ಇದ್ದೀರಲ್ಲ, ಇದು ಎಲ್ಲಿಯ ನ್ಯಾಯ? ಇದು ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದೀರಿ? ಸಿಟ್ಟು ಮಾಡೋದಿದ್ದರೆ ನಿಮ್ಮ ಮೇಲೆ ಸಿಟ್ಟು ಮಾಡಿಕೊಳ್ಳಿ. ನಾವು ತಪ್ಪು ಕೆಲಸ ಮಾಡಿದ್ದೀವಲ್ಲ, ಇಷ್ಟು ಮರಗಳನ್ನು ಸುಟ್ಟು ಅಲ್ಲಿರ್ತಕ್ಕಂಥ ಜೀವಕ್ಕೆ ನಾವು ಪೀಡೆ ಮಾಡಿದ್ದೀವಲ್ಲ ಅಂತ ತಿಳ್ಕೊಂಡಂತೇಳಿ ಪಾಪ ಮಾಡಿದ್ದಕ್ಕೋಸ್ಕರ ಅಥವಾ ತಪ್ಪು ಮಾಡಿದ್ದಕ್ಕೆ ನಿಮ್ಮ ಮೇಲೆ ನಿಮಗೆ ಸಿಟ್ಟು ಬರಲಿ. ಪರಮಾತ್ಮನನ್ನು ಸಂತೋಷಪಡಿಸಿ ಇಷ್ಟು ಗಿಡಗಳನ್ನು ಸುಟ್ಟು ಭಗವಂತನ ಅಪರಾಧ ಮಾಡಿದ್ದೇವೆ ನಾವು. ಯಾಕೆ ಇವೆಲ್ಲ ಭಗವಂತನ ಸಂತಾನಗಳು. ಪರಮಾತ್ಮನ ವಿರೋಧ ಮಾಡಿದ್ದೇವೆ ಅಂತಕೊಂಡಂತ ಮಾಡಿದ್ದೀರಲ್ಲ, ಅರ್ಥವಾಗ್ತಾ ಇಲ್ಲ. ನೀವು ಜ್ಞಾನಿಗಳಿದ್ದೀರಲ್ಲ. ಇನ್ನೊಬ್ಬರ ಮೇಲೆ ಸಿಟ್ಟು ಮಾಡೋದು ಅಂದರೆ ಅಲ್ಲಿದ್ದು ಭಗವಂತನನ್ನು ಅಪಮಾನ ಮಾಡೋದು ಅಂತ ಅರ್ಥ. ಸಿಟ್ಟು ಬಂದಾಗ ನಾವೇನು ಮಾಡ್ತೀವಿ? ಬೈತೀವಿ. ಬೈಯೋದು ಅಂತ ತಿಳ್ಕೊಂಡಂತಂದ್ರೆ ಆ ವ್ಯಕ್ತಿಯಲ್ಲಿರ್ತಕ್ಕಂಥ ದೇವರನ್ನು ಅಪಮಾನ ಮಾಡಿರ್ತಕ್ಕಂಥ ಮಹಾಪಾಪ ಅದು. ಆದ್ದರಿಂದಾಗಿ ನೀವು ಆ ವ್ಯಕ್ತಿಯ ಮೇಲೆ ಸಿಟ್ಟನ್ನು ಮಾಡ್ತಾ, ಈ ಮರದ ಮೇಲೆ ಸಿಟ್ಟು ಮಾಡ್ತಾ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನನ್ನೇ ನೀವು ತಿರಸ್ಕಾರ ಮಾಡಿದ್ದೀರಿ, ಭಗವಂತನಿಗೆ ಅಪಮಾನ ಮಾಡಿದ್ದೀರಿ. ಪ್ರಾಚೇತಸರೇ, ಇಲ್ಲಿ ತನಕ ಏನು ಮಾಡಿದ್ದೀರಿ ಹೋಗಲಿ, ಸುಟ್ಟದ್ದು ವಾಪಸ್ ಬರೋದಿಲ್ಲ, ಮತ್ತು ಬೆಳೆದಾಗ ನೋಡೋಣ. ಉಳಿದ ಒನವನ್ನಾದರೂ ಉಳಿಸಿ ಅಲ್ಲ, ಯಾಕೆ ಈ ರೀತಿಯಾಗಿ ತಪ್ಪು ಮಾಡ್ತಾ ಇದ್ದೀರಿ? ಅಷ್ಟೇ ಅಲ್ಲ, ಈ ವೃಕ್ಷಗಳು ಒಬ್ಬಳು ಹೆಣ್ಮಗಳನ್ನು ಸಂರಕ್ಷಣೆ ಮಾಡಿವೆ. ಸಂರಕ್ಷಣೆ ಮಾಡಿರ್ತಕ್ಕಂಥ ಆ ಹೆಣ್ಮಗಳನ್ನು ನಿಮಗೆ ಕೊಟ್ಟು ನಾವು ಮದುವೆ ಮಾಡೋಣ. ಉತ್ತಮ ಪತ್ನಿ, ಅವಳಲ್ಲಿ ಉತ್ತಮವಾಗಿರ್ತಕ್ಕಂಥ ಶ್ರೇಷ್ಠ ಸಂತಾನವನ್ನು ನೀವು ಪಡೆಯೋದಕ್ಕೋಸ್ಕರ ಸಮರ್ಥರಾಗ್ತೀರಿ ಅಂತ ಆ ಕಾಲದಲ್ಲಿ ಚಂದ್ರನ ಮಾತನ್ನು ಕೇಳಿ ಅವರು ಸುಮ್ಮನಾಗಿದ್ದಾರೆ. ಸುಡೋದನ್ನು ನಿಲ್ಲಿಸಿದ್ದಾರೆ.
ಬೆಂಕಿ ಆರಿ ಹೋಗಿದೆ. ವನ ದೇವತೆಗಳು ಒಬ್ಬ ಹುಡುಗಿಯನ್ನು ಸಂರಕ್ಷಣೆ ಮಾಡಿದ್ರು. ಏನು ಸಂದರ್ಭ ಏನಿದು, ಯಾವ ಕಥೆ ಅಂತ ಪ್ರಶ್ನೆ ಬಂದಾಗ ವಿಷ್ಣು ಪುರಾಣದಲ್ಲಿ ಕಥಾಭಾಗ ಸ್ವಲ್ಪ ವಿಸ್ತಾರವಾಗಿದೆ. ಕಂಡು ಋಷಿಗಳು ಘೋರವಾದಂಥ ತಪಸ್ಸನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಏಕಾಗ್ರತೆಯನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಇಂದ್ರ ಪ್ರಮ್ಲೋಚ ಅಂತ ತಿಳ್ಕೊಂಡಂತಕ್ಕಂಥ ಒಬ್ಬ ಅಪ್ಸರಾತ್ರೆಯನ್ನು ಕಳಿಸಿಕೊಡ್ತಾರೆ. ಕಂಡು ಋಷಿಗಳು ಪ್ರಮ್ಲೋಚೆಯಲ್ಲಿ ಆಸಕ್ತರಾಗಿ ಅವಳ ಸಂಗೀತ, ಅವಳ ಹಾಡು, ಅವಳ ನರ್ತನ ಇದರಲ್ಲೇ ಆಸಕ್ತರಾಗಿ ತಪಸ್ಸನ್ನು ಮರೆತುಬಿಟ್ರು. 907 ವರ್ಷ 6 ತಿಂಗಳು 3 ದಿನದ ತನಕ ಈ ಕ್ರಮ ನಡೀತು. ಅಂದರೆ ಎಷ್ಟು ಕರಾರವಾಗಿ ಪುರಾಣ ಹೇಳ್ತಾರೆ, 907 ವರ್ಷ 6 ತಿಂಗಳು 3 ದಿವಸ. ಅದನ್ನು 4ನೇ ದಿವಸ ಅವರಿಗೆ ತಮ್ಮ ತಪಸ್ಸನ್ನು ನೆನಪಾಯ್ತು. ಮೋಹ ಹೇಗಿರ್ತದೆ, ಮನುಷ್ಯ ಮೋಹಕ್ಕೆ ಬಿದ್ದು ತನ್ನನ್ನು ತಾನು ಹೇಗೆ ಮರಿತಾನೆ ಅಂತ ಅನ್ನೋದನ್ನು ಇದರಿಂದ ನಾವು ಅರ್ಥ ಮಾಡಿಕೊಳ್ಳೋಣ. ಆಗ ನೆನಪಾಗಿ ಮನುಷ್ಯ ನಾನು ಮೋಹಕ್ಕೊಳಗಾದನಲ್ಲ ಅಂತಿಕೊಂಡಂತೇಳಿ ತನ್ನ ಮೇಲೆ ಸಿಟ್ಟು ಮಾಡೋ ಬದಲಾಗಿ ಇವಳು ಬಂದು ನನ್ನ ತಪಸ್ಸು ಕೆಡಿಸಿದ್ಲಲ್ಲ ಅಂತ ತಿಳ್ಕೊಂಡಂತೇಳಿ ಬಂದಿದ್ಲು, ನೀವು ಅವಳ ಕಡೆ ಲಕ್ಷ್ಯ ಕೊಡಬಾರ್ದಾಗಿತ್ತು. ತಪ್ಪು ಇಬ್ಬರದೇ ಇದೆ. ಆದರೂ ಅವಳನ್ನು ಇಷ್ಟು ಸಿಟ್ಟಿನಿಂದ ನೋಡ್ತಾ ಇದ್ದಾರಲ್ಲ, ಅವಳ ಕಣ್ಣಿಂದ ಬರ್ತಕ್ಕಂಥ ಆ ಸಿಟ್ಟಿನ ಕೆಂಪ ಅಗ್ನಿಯ ಕಿಡಿಗಳು ಪ್ರಮ್ಲೋಚ ಗಾಬರಿಯಾಗಿ ಮೈ ಬೆವಲಿಕ್ಕೆ ಪ್ರಾರಂಭ ಆಯಿತು. ಮೈ ಬೆವತು ಆ ಋಷಿಗಳ ಶಕ್ತಿಯನ್ನು ಧಾರಣ ಮಾಡಿದ್ಲಲ್ಲ, ಅದು ಆ ಗರ್ಭ ಬೆವರಿನ ರೂಪದಿಂದ ಹೊರಗೆ ಬಂದುಬಿಟ್ಟರು. ಅಲ್ಲಿರ್ತಕ್ಕಂಥ ವನಸ್ಪತಿಗಳಿಗೆ ಅದನ್ನು ಸವರಿ ಆ ಬೆವರನ್ನು ದೂರ ಮಾಡಿಕೊಂಡಿದ್ದಾಳೆ. ಕ್ಷಮೆ ಕೇಳಿ ಹೊರಟೋಗ್ಬಿಟ್ಟಿದ್ದಾಳೆ. ಕಣ್ಣು ಹೊರಟೋಗ್ಬಿಟ್ರು. ಆದರೆ ಆ ಒಂದು ಋಷಿಗಳ ತೇಜ ಅವಳ ಬೆವರಿನ ರೂಪದಿಂದ ಏನು ವನಸ್ಪತಿಗಳಲ್ಲಿ ಬಂದಿತ್ತು, ಚಂದ್ರ ಅದಕ್ಕೆ ರೂಪ ಕೊಟ್ಟಿದ್ದಾನೆ. ಅವಳೇ ಹೆಣ್ಮಗಳಾಗಿ ಹುಟ್ಟಿದ್ದಾಳೆ. ಅವಳ ಹೆಸರು ಮಾರಿಷಾ ಅಂತ ತಿಳ್ಕೊಂಡಿದ್ದ. ಆಚಾರ್ಯ ಕಥೆ ಹೇಳ್ತಾ ಹೋಗಿ ನಾವು ನಂಬ್ತೀವಿ ಅಂತ ತಿಳ್ಕೊಂಡಿದ್ದೀರಾ? ಬೆವರಿನ ರೂಪದಿಂದ ಬೆವರು ಬಂತು, ಅದರಿಂದ ಈ ರೀತಿಯಾಗಿರ್ತಕ್ಕಂಥ ಹುಟ್ಟಿಲ್ಲು, ಇವೆಲ್ಲ ಹೇಗೆ ನಂಬೋಣ್ರಿ? ಒಂದು ಮಾತು ನೆನಪಲ್ಲಿ ಇಟ್ಟುಕೊಳ್ಳಿ. ದೇವತೆಗಳು, ಗಂಧರ್ವಿಯರು, ಅಪ್ಸರೆಯರು ಇವರೆಲ್ಲರೂ ಮನಸ್ಸಿನಿಂದ ಮನುಷ್ಯರನ್ನು ಹುಟ್ಟಿಸುವ ಸಮರ್ಥರಾಗಿದ್ದಾರೆ. ಆನಂತರ ಇಂಥ ಕಥೆಗಳು ಬರೋದೇ ಇಲ್ಲ. ಯಾವಾಗ ಈ ಸಾಮರ್ಥ್ಯ ಹೊರಟೋಗ್ತದೆ. ಆದ್ದರಿಂದಾಗಿ ಸಂಕಲ್ಪೇನ ರೀತಿಯಾಗಿ ಸಂತಾನವನ್ನು ಪಡೀತಕ್ಕಂಥ ವ್ಯಕ್ತಿಗಳು ಅವರ ಆ ಶಕ್ತಿ ಹಾಳಾಗಬಾರ್ದು ಅಂತೇಳಿ ಆ ಬೆವರಿನ ರೂಪದಿಂದ ಬಂದಿರತಕ್ಕಂಥ ಅವರ ಶಕ್ತಿಯನ್ನು ವನಸ್ಪತಿ ದೇವತೆಗಳಿಗೆ ಕೊಟ್ಟು ಇವಳನ್ನು ಮಗುವನ್ನು ಹುಟ್ಟುತ್ತಾಳೆ ಸಂರಕ್ಷಿಸಿ ಅಂತ ಹೇಳಿ ಹೊರಟೋಗ್ಬಿಟ್ಟಿಲ್ಲ. ವನದೇವತೆಗಳು ಅವಳನ್ನು ಸಂರಕ್ಷಣೆ ಮಾಡಿದ್ದಾರೆ. ಮಾರಿಷಾ ಅಂತ ಅವಳ ಹೆಸರು. ಇಂದ್ರ ಅವಳನ್ನು ಕರೆದುಕೊಂಡು ಬಂದು ಈ 10 ಜನರಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಆಯಿತು, ಮತ್ತೆ ಪ್ರಾಬ್ಲಮ್. 10 ಜನರಿಗೆ ಒಬ್ಬಳು ಹೆಂಡತಿ. ಆನಂತರ 50 ಜನರಿಗೆ ಅಲ್ಲಿ ಸೌಬರಿ ಋಷಿಗಳಿಗೆ ಒಬ್ಬ ಗಂಡ. 16,108ರಿಗೆ ಒಬ್ಬ ಗಂಡ. 5 ಜನರಿಗೆ ಒಬ್ಬಳು ಹೆಂಡತಿ ಪಾಂಡವರು. ಇನ್ನೊಬ್ಬಳು ಮಾಲಿನಿ ಅಂತ ಹಾಕಿದ್ಲು. ಒಬ್ಬಳು ಸುಮಾರು 8 ಜನ ಗಂಡಂದರು. ಏನು ರೀ ಇದು?
ಅರ್ಥ ಮಾಡಿಕೊಳ್ಳಬೇಕು ಅಂತಿದ್ದರೆ ಆಗಿನ ಕಾಲದ ಆ ಋಷಿ ಮುನಿಗಳ ಸಾಮರ್ಥ್ಯ, ದೇವತೆಗಳ ಸಾಮರ್ಥ್ಯ ಗೊತ್ತಾಗಬೇಕು ನಿಮಗೆ. ಇವರೆಲ್ಲರೂ ಸಾಂಶರು, ನೆನಪಿಟ್ಕೊಳ್ಳಿ. ಒಂದೇ ಕಾಲದಲ್ಲಿ ಅನೇಕ ಶರೀರ ಕೊಂಡು ಎಲ್ಲರ ಜೊತೆಯಲ್ಲಿ ಇರ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥವರು. ಇವಳು ಅಪ್ಸರಾ ಪುತ್ರಿ. ಇವರು 10 ಜನ ಮಹಾಸಿದ್ಧಿಯನ್ನು ಪಡೆದಿರತಕ್ಕಂಥ ವ್ಯಕ್ತಿಗಳು. ಸೋಬರಿ ಅಂತ ಬೇಕಾದಷ್ಟು ಶರೀರ ತೆಗೆದುಕೊಳ್ತಕ್ಕಂಥ ವ್ಯಕ್ತಿಗಳು. ಇವಳು 10 ಶರೀರ ತೆಗೆದುಕೊಂಡು 10 ಜನರ ಜೊತೆಗೆ ಇರ್ತಕ್ಕಂಥವಳು. ಈ ರೀತಿಯಾಗಿ ಆಗ ಇವರಲ್ಲಿ ದಕ್ಷ ಪ್ರಜಾಪತಿ ಅಂತ ತಿಳ್ಕೊಂಡಂತೇಳಿ ಒಬ್ಬ ಉತ್ತಮವಾದ ಮಗ ಹುಟ್ಟಿದ್ದಾನೆ. ಯಾವ ದಕ್ಷ ಪ್ರಜಾಪತಿ ಅವತ್ತು ರುದ್ರದೇವರಿಂದ, ಆ ರುದ್ರದೇವರ ಸೇವಕನಿಂದ ಹತನಾಗಿ ಹೋಗಿದ್ನಲ್ಲ, ಆಡಿನ ಮೂಲಕ ಹಚ್ಚಿಕೊಂಡವನು, 60ನೇ ಜನ್ರೇಷನ್ ನಂತರ, ಅವನದೇ ಜನ್ರೇಷನ್ ಇದು, 60ನೇ ಜನ್ರೇಷನ್ ತನ್ನ ಮನೆಯಲ್ಲಿ ತಾನು ದಕ್ಷ ಅಂತನ ಹೆಸರಿನಿಂದ ಅವತರಿಸಿದ್ದಾನೆ. ಅವತರಿಸತಕ್ಕಂತಹ ಸಂದರ್ಭದಲ್ಲಿ ಆಗ ಅವನಿಗೆ ಪ್ರಾಚೇತ, ನಾವು ತಪಸ್ಸಲ್ಲಿ ಹೋಗ್ತಿರ್ತೇವೆ, ನೀನು ಸಂತಾನವನ್ನು ಬೆಳೆಸು ಅಂತ ತಿಳ್ಕೊಂಡು ಅಂಥೇಳಿ ಆ ಕಾಲದಲ್ಲಿ ಹೇಳಿದಾಗ ಆಗ ಆ ದಕ್ಷ ಪ್ರಜಾಪತಿ ಅಂತ ತಿಳ್ಕೊಂಡಂತೇನಿದ್ದಾನೆ, ದಕ್ಷ ಪ್ರಜಾಪತಿ ತಾನು ವಿಂಧ್ಯ ಪರ್ವತಕ್ಕೆ ಬಂದಿದ್ದಾನೆ. ವಿಂಧ್ಯ ಪರ್ವತದ ತಪ್ಪಲು ಪ್ರದೇಶದಲ್ಲಿ ತಾನು ಪಕ್ಷಿ ಮನಸ್ಸಿನಿಂದ ಪಕ್ಷಿ, ಜಲಚರ, ಭೂಚರ ಪ್ರಾಣಿಗಳನ್ನು, ಅಸುರರನ್ನು, ದೇವತೆಗಳನ್ನು ಸೃಷ್ಟಿ ಮಾಡಿದ. ಆದರೆ ತನ್ನ ಸಾಮರ್ಥ್ಯದಿಂದ ತಾನೇ ಪ್ರಯತ್ನಪಟ್ಟು ಮುಂದುವರಿಯತಕ್ಕಂಥ ಸ್ವಾವಲಂಬಿಯಾಗಿರ್ತಕ್ಕಂಥ ವ್ಯಕ್ತಿ ಈ ಮನಸ್ಸಿಂದ ಹುಟ್ಟೋದಿಲ್ಲ ಅಂತ ತಿಳ್ಕೊಂಡಂಥೇಳಿ, ಇನ್ನು ಸ್ತ್ರೀ ಪುರುಷರ ಸಂದರ್ಭದಿಂದ ಸೃಷ್ಟಿ ಆಗಲಿ ಅಂತ ತಿಳ್ಕೊಂಡಂತೇಳಿ ಉತ್ತಮವಾದಂಥ ಮಕ್ಕಳಾಗಬೇಕು ಅಂಥೇಳಿ ವಿಂಧ್ಯ ಪರ್ವತಕ್ಕೆ ಬಂದು ತಪಸ್ಸನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ತಪಸ್ಸನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಆ ಕಾಲದಲ್ಲಿ ಪರಮಾತ್ಮನ ಸ್ತೋತ್ರ ಮಾಡ್ತಾನೆ. ಭಗವಂತ, ಕಾಲ ವಿಸ್ತೃತವಾದದ್ದು, ದೇಶ ಅದು ವಿಸ್ತೃತವಾದದ್ದು, ಅವ್ಯಾಕೃತ ಆಕಾಶದವರೆಗೂ ಹರಡಿರ್ತಕ್ಕಂಥ ದೇಶ, ಗುಣಗಳು ಅನಂತ. ಆದರೆ ಎಲ್ಲ ಕಾಲದಲ್ಲಿಯೂ, ಭೂತ ಭವಿಷ್ಯತ್ ವರ್ತಮಾನ ಕಾಲಗಳಲ್ಲಿಯೂ, ಸಕಲ ದೇಶಗಳಲ್ಲಿಯೂ ನೀನು ವ್ಯಾಪ್ತನಾಗಿ ನಿನ್ನ ಕ್ರಿಯೆಗಳಿಗೆ ಯಾರೂ ತಡೆಯುವವರಿಲ್ಲ. ನಿನ್ನ ಅದ್ಭುತ ಸೃಷ್ಟಿಯಾದಿ ರೂಪವಾಗಿರ್ತಕ್ಕಂಥ ಅನುಭವಗಳೇ ಈ ಜಗತ್ತಿನಲ್ಲಿ ಅದ್ಭುತವಾಗಿರ್ತಕ್ಕಂಥ ಮಹಾಮಹಿಮೆಗಳು. ಸೃಷ್ಟಿ ಚೇತನ ಪ್ರಕೃತಿಯಿಂದ ಹುಟ್ಟಿದೆ. ಅಂದರೆ ಪ್ರಕೃತಿ ಇದಕ್ಕೆ ಉಪಾದಾನ ಕಾರಣವಾಗಿದೆ. ಅದರ ಅಂಶದಿಂದ ಜಗತ್ತಿನಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಶರೀರಗಳು, ಜಡ, ಪಶು, ಪ್ರಾಣಿ ಇತ್ಯಾದಿಗಳೆಲ್ಲ ಶರೀರ ಹುಟ್ಟಿವೆ. ಅವು ಉಪಾದಾನ ಕಾರಣವಾಗಿದ್ದರೂ ಕೂಡ ನಿಮಿತ್ತನಾಗಿ ಅವುಗಳಿಗೆ ಸಾಮರ್ಥ್ಯ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಪರಮಾತ್ಮ ನೀನೇ. ಭಗವಂತ, ಇಂಥ ಅದ್ಭುತವಾದಂಥದ್ದನ್ನು ಋಷಿಗಳು, ಮುನಿಗಳು, ಸರ್ವಸಂಗ ಪರಿತ್ಯಾಗಿಗಳು ಎಲ್ಲ ಬಿಟ್ಟು ಕೂತ್ಕೊಂಡು ಇದನ್ನು ವಿಚಾರ ಮಾಡಿ ತಿಳಿದುಕೊಂಡು ಅನುಭವಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇನ್ನು ನಮ್ಮಂಥವರು, ಸಂಸಾರದಲ್ಲಿ ಮುಳುಗಿರ್ತಕ್ಕಂಥವರು, ವಿಷಯಾಸಕ್ತರಾಗಿರ್ತಕ್ಕಂಥವರು, ನಿಮ್ಮನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲ ಸಂಸಾರ, ಇಲ್ಲ ಪರಮಾತ್ಮ. ಈ ರೀತಿ ಆಗಿರ್ತಕ್ಕಂಥ ಅಪರಿಮಿತ ಸಮರ್ಥನಾಗಿರ್ತಕ್ಕಂಥ ಶ್ರೀಹರಿಯೇ, ನಿರ್ದೋಷ ಗುಣಪೂರ್ಣ ನೀನು, ನಿನಗೆ ನನ್ನ ನಮಸ್ಕಾರ ಅಂತ ತಿಳ್ಕೊಂಡಂತೆ ಪ್ರಾರ್ಥನೆ ಮಾಡ್ತೇನೆ. ನ ಯಸ್ಸ ಸಂಖ್ಯಂ ಪುರುಷೋ ವೇತ್ತಿ ಸಖ್ಯು ಸಖಾ ವಸನ್ ಸಂವಸತ ಪುರೈಸ್ಮಿನ್ ಗುಣೋ ಯಥಾ ಗುಣಿನೋ ಅವ್ಯಕ್ತ ದೃಷ್ಟಿ ತಸ್ಮೈ ಮಹೇಶಾಯ ನಮಸ್ಕರೋಮಿ. ಮತ್ತೆ ಭಾಗವತ ಹೇಳ್ತದೆ, ಅವಿಜ್ಞಾತ ಸಖ, ನಮ್ಮ ಜೊತೆಯಲ್ಲಿ 24 ತಾಸು ಇದ್ದು ನಮ್ಮ ಯೋಗಕ್ಷೇಮವನ್ನು ನೋಡಿಕೊಳ್ತಕ್ಕಂಥ ಅವಿಜ್ಞಾತ ಸಖ
ಈ ಅವಿಜ್ಞಾತ ಸಖನಾಗಿರ್ತಕ್ಕಂಥ ಈ ವ್ಯಕ್ತಿ ಇದ್ದಾನಲ್ಲ ಭಗವಂತ, ಇವನು ನಮ್ಮ ಮೇಲೆ ಇಷ್ಟು ಪ್ರೀತಿ ಮಾಡ್ತಾನಲ್ಲ, ಇಷ್ಟು ನಮ್ಮ ಮೇಲೆ ಮಿತ್ರತೆಯಿಂದ ನಮ್ಮ ನಮ್ಮ ಯೋಗಕ್ಷೇಮ ನೋಡ್ಕೊಳ್ತಾನಲ್ಲ, ಇಷ್ಟು ಯೋಗಕ್ಷೇಮ ನೋಡಿಕೊಂಡರೂ ಕೂಡ ನಮಗೆ ಅವನಿದ್ದದ್ದು ಗೊತ್ತಿಲ್ಲ, ಅವನು ನಮ್ಮನ್ನು ಪ್ರೀತಿಸ್ತಾನೆ ಅಂತ ಗೊತ್ತಿಲ್ಲ, ಅವನು ನಮ್ಮ ಮೇಲೆ ಮಿತ್ರತ್ವದ ಒಂದು ರೀತಿಯಾಗಿರ್ತಕ್ಕಂಥ ಪ್ರೇಮ ತೋರಿಸ್ತಾ ಇದ್ದಾನೆ ಅಂತ ನಮ್ಗೆ ಗೊತ್ತಿಲ್ಲ. ಯಾಕೆ? ನಾವು ಅಜ್ಞರು. ಉದಾಹರಣೆಗೆ ಒಬ್ಬ ರಾಜ ಎಲ್ಲ ಪ್ರಜೆಗಳ ಯೋಗಕ್ಷೇಮವನ್ನು ನೋಡ್ಕೊಳ್ತಾ, ಅವರಿಗೆ ಆಹಾರ, ಅವರಿಗೆ ನೀರಿನ ವ್ಯವಸ್ಥೆ, ಮನೆಗಳ ವ್ಯವಸ್ಥೆ, ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಂರಕ್ಷಣೆ ಎಲ್ಲ ರೀತಿಯಿಂದಲೂ ರಾಜ ಕೊಟ್ಟು ತನ್ನ ಸೇವಕರನ್ನು ಪ್ರೀತಿಸ್ತಾ ಇರ್ತಾನೆ, ಒಳ್ಳೆ ಮಿತ್ರನಾಗಿರ್ತಾನೆ. ಆದರೆ ಅವನನ್ನು ನಾವು ಅರ್ಥ ಮಾಡಿಕೊಳ್ಳೋದಿಲ್ಲ, ಮಿತ್ರ ಅಂತ ಅರ್ಥ ಮಾಡಿಕೊಳ್ಳೋದಿಲ್ಲ. ಈಗಲೂ ಕೂಡ ನಮ್ಮ ಪರಿಸ್ಥಿತಿ ಹಾಗೇ ಇದೆಯಲ್ಲ. ಹೇಗೆ ಈಗ ನಮ್ಮ ಪ್ರಧಾನಮಂತ್ರಿ ಮೋದಿ ತಾವು ಅಧಿಕಾರಕ್ಕೆ ಬಂದಾಕ್ಷಣಕ್ಕೇನೆ ಎಲ್ಲರ ಬ್ಯಾಂಕ್ ಅಕೌಂಟ್ ತರಿಸಿ ಸರ್ಕಾರದಿಂದ ಹೋಗುವ ಹಣ ಅವರ ಬ್ಯಾಂಕಿನ ಅಕೌಂಟಿಗೆ ಹೋಗಬೇಕು. ಮಧ್ಯದಲ್ಲಿ ದಲಾಳಿಗಳು, ಅಧಿಕಾರಿಗಳು, ಅವರು ಪೊಲೀಸರು ತಿನ್ನೋದು ಬೇಡ ಅಂತ ಮಾಡಿ ಅನ್ಯಾಯವಾಗ್ತಕ್ಕಂಥ 3 ತಲಾಖನ್ನು ದೂರೀಕರಿಸಿ ಬಡವರ ಮನೆ ಮನೆಗೆ ಇಂಧನ ರೂಪವಾದಂಥ ಗ್ಯಾಸನ್ನು ಮುಟ್ಟಿಸಿ 370 ಮತ್ತು 31 ಈ ಆರ್ಟಿಕಲ್ಗಳನ್ನು ಇನ್ನೊಂದು ನನಗೊಂದು ತಡಿ ನೆನಪಿಲ್ಲ ತೆಗೆದು ಕಾಶ್ಮೀರ ಇದು ಹಿಂದೂಸ್ತಾನದ ಭಾಗ ಅಂತ ತಿಳ್ಕೊಂಡಂತೇಳಿ ಇಷ್ಟು ದಿವಸ ಏನು ತುಷ್ಟೀಕರಣ ನೀತಿಯಿಂದ ಯಾವುದೋ ಒಂದು ವಿಶಿಷ್ಟ ಜನಾಂಗವನ್ನು ತಲೆ ಮೇಲೆ ಇಟ್ಟು ಕೂರಿಸಿದ್ರು, ಅವರೆಲ್ಲರಿಗೂ ನೀವು ಪ್ರಜೆಗಳು ಎಲ್ಲರ ಜೊತೆಗೆ ಸಮಾನ, ದಾದಾಗಿರಿ ನಡೆಯೋದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ತೋರಿಸಿಕೊಟ್ಟು ಈ ಕೊರೋನಾ ಕಾಲದಲ್ಲಿ ಮೋದಿ ದೇಶ ಸೇವೆ ಮಾಡಿರ್ತಕ್ಕಂಥದ್ದು ಅದ್ಭುತ. ಎಷ್ಟು ಲಕ್ಷ ಕ್ವಾರಂಟೈನ್ಗಳ ವ್ಯವಸ್ಥೆಯನ್ನು ತಾನು ಮಾಡಿ ಪ್ರತಿಯೊಬ್ಬ ಬಡವನ ಯೋಗಕ್ಷೇಮದ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಆದರೆ ನಾವು ಅವನನ್ನು ಮಿತ್ರ ಅಂತ ತಿಳಿದು ಎಷ್ಟು ಜನ ನಾವು ತಿಳ್ಕೊಂಡಿದ್ದೇವೆ, ಟೀಕೆ ಮಾಡ್ತಾಯಿದ್ದೆ. ಸ್ವಲ್ಪ ನಮಗೆ ನೋಟ್ ಬಂದಿಂದ ತ್ರಾಸಾಯಿತು, ಬೈಲಿಕ್ಕೆ ಚಾಲು ಮಾಡ್ತೇವೆ. ಆದರೆ ಅದರಿಂದ ಎಷ್ಟು ಬ್ಲ್ಯಾಕ್ ಮನಿ ಹೋಯಿತು ವಿಚಾರ ಮಾಡೋದಿಲ್ಲ, ಅದರ ಬಗ್ಗೆ ನಾವು ವಿಚಾರವನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಒಬ್ಬ ದೊಡ್ಡ ವ್ಯಕ್ತಿ ನಮ್ಮನ್ನು ಮಿತ್ರ ಅಂತ ಪ್ರೀತಿಸ್ತಿರ್ತಾನೆ, ಆದರೆ ನಾವು ಅದನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ. ಯಾಕೆ? ಅಜ್ಞಾನ. ನಮ್ಮ ಜಗತ್ತಿಗೆ ಏನು ಮಾಡಿದ್ದಾನೆ ಅಂತ ನಾವು ಏನು ಮಾಡಿಲ್ಲ ಅದನ್ನೇ ನೋಡ್ತಿರ್ತೇವೆ. ಆಚಾರ್ಯರು ಸಂಧ್ಯಾವನ್ನ ಮಾಡ್ತಾರೆ, ದೇವ್ರ ಪೂಜೆ ಮಾಡ್ತಾರೆ, ಪ್ರವಚನ ಮಾಡ್ತಾರೆ, ಪಾಠ ಹೇಳ್ತಾರೆ, ಇವ್ರ ಕಡೆ ನಮಗೆ ಲಕ್ಷ್ಯ ಇಲ್ಲ. ಆಚಾರ್ಯ ಇವತ್ತು ಫೋನ್ ತಗೊಳ್ಳಿಲ್ಲ, ಯಾಕೆಷ್ಟು ಅವ್ರಿಗೆ ಅಹಂಕಾರ ಅಂತ ವಿಚಾರ ಮಾಡಿದರೂ ಮಾಡೋರಿದ್ದಾರೆ. ಯಾಕೆ? ನಮ್ಮನ್ನು ಪ್ರೀತಿಸುವ ವ್ಯಕ್ತಿಯನ್ನು ನಾವು ಗುರುತಿಸಬೇಕಾದ್ರೆ ಆ ರೀತಿಯಾಗಿರ್ತಕ್ಕಂಥ ಒಂದು ಚಿಂತನೆ ಬೇಕಾಗ್ತದೆ. ಅದನ್ನು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, ಸ್ಕಂದ ಪುರಾಣದ ವಿಚಾರವನ್ನು ಕೊಟ್ಟು ಹೇಳ್ತಾರೆ. ರಾಜ ತನ್ನ ಅನೇಕ ಸೇವಕರಲ್ಲಿ ಎಲ್ಲರ ಮೇಲೆ ಭಾಳ ಕೆಲವು ಪ್ರೀತಿ ಮಾಡ್ತಾ ಇರ್ತಾನೆ, ಆದರೆ ಗಾಂಭೀರ್ಯದಿಂದ ನಾನು ನಿನ್ನನ್ನು ಮಿತ್ರ ಅಂತ ತಿಳ್ಕೊಂಡಿದ್ದೇನೆ, ನಿನ್ನ ಜೊತೆ ಫ್ರೆಂಡ್ಶಿಪ್ ಮಾಡಿದ್ದೆ ಅಂತ ಹೇಳೋದಿಲ್ಲ ಅವನು. ಯಥಾರಾಜ್ಞ ಪ್ರಿಯತ್ವಂತು. ಆದರೆ ತಿಳುವಳಿಕೆ ಇದ್ದ ಭೃತ್ಯ ಏನೋ ರಾಜ ನೋಡ್ಲಿಕ್ಕೆ ಬಿಡು ಇಷ್ಟ ತಿಳ್ಕೊಳ್ತಾನೆ. ರಾಜ ನನ್ನ ಮೇಲೆ ಏನು ಪ್ರೀತಿ ಮಾಡ್ತಾನೆ, ಏನು ಮಿತ್ರತ್ವ ಮಾಡ್ತಾನೆ ಅರ್ಥ ಮಾಡಿಕೊಳ್ಳೋದಿಲ್ಲ. ಅದೇ ರೀತಿಯಾಗಿ ನಾವು ಜೀವರು ನಮ್ಮ ಜೊತೆಯಲ್ಲಿ ನಮ್ಮನ್ನು ಕರೆದುಕೊಂಡನೋ ಯಾರು ವಿಚಾರ ಮಾಡೋದಿಲ್ಲ. ನಮ್ಮ ಈ ಶರೀರಕ್ಕೆ ಎಲ್ಲ ರೀತಿಯ ಇಂದ್ರಿಯಗಳನ್ನು ಕೊಟ್ಟವರು ಯಾರು ಅಂತ ವಿಚಾರ ಮಾಡೋದಿಲ್ಲ. ಇಂದ್ರಿಯಗಳಿಗೆ ಸಾಮರ್ಥ್ಯ ಕೊಟ್ಟವನಂತ ವಿಚಾರ ಮಾಡೋದಿಲ್ಲ. ಅದಕ್ಕೆ ಬೇಕಾದ ವಸ್ತುಗಳನ್ನು ನಿರ್ಮಾಣ ಮಾಡಿದ್ದಾನೆ ಅಂತ ವಿಚಾರ ಮಾಡೋದಿಲ್ಲ. ಇಷ್ಟು ಮಿತ್ರನಾಗಿ ಹೆಜ್ಜೆ ಹೆಜ್ಜೆಗೂ ಸಹಾಯ ಮಾಡ್ತಕ್ಕಂಥ ಅವನನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಸಮರ್ಥರಾಗೋದಿಲ್ಲ. ಆದ್ದರಿಂದ ಪರಮಾತ್ಮ, ನಾವೆಲ್ಲರೂ ಅಷ್ಟು ಸ್ವಾರ್ಥಿಗಳಾಗಿದ್ದೆ. ಅಷ್ಟೇ ಅಲ್ಲ, ನಿನ್ನನ್ನು ಅರ್ಥ ಮಾಡಿಕೊಳ್ಳೋದು ನಮ್ಮಂಥ ಮನುಷ್ಯರನ್ನು ಬಿಟ್ಬಿಡು. ದೇಹೋ ಅಸವೋಕ್ಷಾಮನವೋ ಭೂತ ಮಾತ್ರ ನಾತ್ಮಾನಂ ಅನ್ಯಂಚ ವಿದು ಪರಮ್ಯತ.
ಸರ್ವಂ ಪುರಾಣ ವೇದ ಸರ್ವಂ ಪುಮಾನ್ ವೇದ ಗುಣಶ್ಚ ತಜ್ಞೋ ನ ವೇದ ಸರ್ವಜ್ಞ ಮನಂತ ಮೀಡೆ. ಭಾಳ ಜನ ಪ್ರಶ್ನೆ ಇದೆ, ಭಾಗವತಲ್ಲಿ ವಾಯುದೇವರ ಮಹಿಮೆ ಎಲ್ಲಿ ಬಂದಿದೆ ಅಂತ ತಿಳ್ಕೊಂಡಂತಾರೆ. ಹೆಜ್ಜೆಗೂ ಬಂದಿದೆ. ದೇಹಾಭಿಮಾನಿಯಾಗಿರ್ತಕ್ಕಂಥ ಕುಬೇರ, ಪ್ರಾಣಾಭಿಮಾನಿಯಾಗಿರ್ತಕ್ಕಂಥ ಮರುತುಗಳು, ಇಂದ್ರಿಯಾಭಿಮಾನಿಯಾಗಿರ್ತಕ್ಕಂಥ ಇಂದ್ರಾದಿ ಸಕಲ ದೇವತೆಗಳು, ಜ್ಞಾನೇಂದ್ರಿಯ ಪರಮೇಂದ್ರಿಯ ಇತ್ಯಾದಿಗಳಿಗೆ ಅಭಿಮಾನಿಗಳಾಗಿರ್ತಕ್ಕಂಥವರು, ಮನೋಭಿಮಾನಿಯಾಗಿರ್ತಕ್ಕಂಥ ರುದ್ರದೇವರು, ಆಕಾಶಭೂತಾಭಿಮಾನಿಯಾಗಿರ್ತಕ್ಕಂಥ ಗಣಪತಿ, ಆಕಾಶಾಭಿಮಾನಿಯಾಗಿರ್ತಕ್ಕಂಥ ಗಣಪತಿ, ಭೂತಾಭಿಮಾನಿಯಾಗಿರ್ತಕ್ಕಂಥ ಉಳಿದ ವ್ಯಕ್ತಿಗಳು, ಶಬ್ದ ಇತ್ಯಾದಿಗಳ ಅಭಿಮಾನಿಗಳಾಗಿರ್ತಕ್ಕಂಥ ತನ್ಮಾತ್ರ ಅಭಿಮಾನಿ ದೇವತೆಗಳು, ಬೃಹಸ್ಪತಿ ಇತ್ಯಾದಿಗಳು, ಇವರೆಲ್ಲರೂ ಮಹಾನ್ ವ್ಯಕ್ತಿಗಳು, ಸತ್ವ ಪ್ರಚುರರು. ಆದರೆ ಇವರು ತಮ್ಮನ್ನೇ ಪೂರ್ತಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ಇನ್ನು ಜಗತ್ತನ್ನು ಮತ್ತು ನಿನ್ನನ್ನು, ನಿನ್ನ ಅವತಾರದ ನಿನ್ನ ಮಾಡುವ ಉಪಕಾರವನ್ನು ಎಷ್ಟಂತ ತಿಳಿದುಕೊಳ್ಳಿಕ್ಕಾಗ್ತದೆ, ಅವ್ರು ಯಾರೂ ಪೂರ್ತಿಯಾಗಿ ತಿಳಿದುಕೊಳ್ಳಿಕ್ಕೆ ಸಮರ್ಥರಾಗೋದಿಲ್ಲ. ಆದರೆ ವಾಯುದೇವರಿದ್ದಾರಲ್ಲ, ವಾಯುಬ್ರಹ್ಮರು, ಅವರು ಇದೆಲ್ಲ ಜಗತ್ತಿನಲ್ಲಿ ಪರಮಾತ್ಮ ಏನು ಮಾಡ್ತಾರೆ, ಆಲೋಚನೆ ಸರ್ವ ವಿಷಯಕಂ ಜ್ಞಾನಂ, ಪರಮಾತ್ಮನ ಉಪಕಾರವನ್ನು ತಂತೋತಂತವಾಗಿ ಸರಿಯಾಗಿ ಅರ್ಥವನ್ನು ಮಾಡಿಕೊಂಡಿರ್ತಕ್ಕಂಥವರು ಮಹಾಲಕ್ಷ್ಮೀ ದೇವಿ, ವಾಯುಬ್ರಹ್ಮರು, ಅವರ ಜೊತೆಯಲ್ಲಿರ್ತಕ್ಕಂಥ ವಾಯುಭಾರತೀಯರು, ಭಾರತೀ ಸರಸ್ವತಿಯರು. ಜೀವಾಭಿಮಾನಿ ಬ್ರಹ್ಮಾತು, ಜೀವರಿಗೆ ಅಭಿಮಾನಿ ಆಗಿರ್ತಕ್ಕಂಥ ಬ್ರಹ್ಮದೇವರು, ವಾಯುದೇವರು ಸರ್ವಂ ವೇದ ಪ್ರಜಾಪತಿ, ತಮ್ಮನ್ನು ಅರ್ಥ ಮಾಡಿಕೊಂಡಿದ್ದಾರೆ, ಉಳಿದ ಎಲ್ಲ ದೇವತೆಗಳನ್ನು ಅರ್ಥ ಮಾಡಿಕೊಂಡಿದ್ದಾರೆ, ಪರಮಾತ್ಮನ ಉಪಕಾರವನ್ನು ಕೂಡ ಅರ್ಥವನ್ನು ಮಾಡಿಕೊಂಡಿದ್ದಾರೆ. ಭಗವಂತನ ವಿಷಯದಲ್ಲಿಯೂ ಕೂಡ ವೇದೋಕ್ತವಾದ ರೀತಿಯಲ್ಲಿ, ವೇದದಲ್ಲಿ ಹೇಳದೇ ಇದ್ದ ಭಾರತದಲ್ಲಿ ಹೇಳಿದ ಇನ್ನೂ ಅನೇಕ ಮಹಿಮೆಗಳನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಆದರೆ ಅವರಿಗೂ ಪೂರ್ತಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗಿಲ್ಲ. ಆದರೆ ಜೀವೋತ್ತಮರಾಗಿ ಅತ್ಯಂತ ಅದ್ಭುತವಾದ ರೀತಿಯಿಂದ ಪರಮಾತ್ಮನ ಜೊತೆಯಲ್ಲಿ ನಮ್ಮ ಮೇಲೆ ಉಪಕಾರ ಮಾಡ್ತಕ್ಕಂಥ ಜೀವಾಭಿಮಾನಿಯಾಗಿರ್ತಕ್ಕಂಥವರು, ನಾನು ಅಂತಕ್ಕಂಥ ಅಹಂ ಅಂತನ್ನೋ ಜ್ಞಾನವನ್ನು ಕೊಟ್ಟು ನನಗೆ ಸಾಧನೆಗೆ ಹಚ್ಚಿರ್ತಕ್ಕಂಥ ಆ ವಾಯುದೇವರಂತೇನಿದ್ದಾರೆ, ಅವರ ಉಪಕಾರ ನಾವು ಮರೀಲಿಕ್ಕೆ ಸಾಧ್ಯವಿಲ್ಲ. ನಿನ್ನೆ ದಿವಸ ವಾಯುದೇವರ ಅವತಾರ ಆಗಿರ್ತಕ್ಕಂಥ ಮಧ್ವಾಚಾರ್ಯರ ಉಪಕಾರವನ್ನು ಕೇಳಿದ್ದೀರಿ. ಯಮಧರ್ಮರಾಜನ ಉಪದೇಶದಲ್ಲಿಯೇ ಶ್ರೀಮದಾಚಾರ್ಯರ 9 ತತ್ವಗಳು ಹೇಗೆ ಬಂದಿವೆ ಅಂತನ್ನೋದನ್ನು ಅರ್ಥ ಮಾಡಿಕೊಂಡಿದ್ದೀರಿ. ಇವತ್ತು ಪ್ರವಚನ ಕೇಳಿದಾಗಿನಿಂದ, ನಿನ್ನೆ ಪ್ರವಚನ ಕೇಳಿದಾಗಿನಿಂದ ಅನೇಕ ಆತ್ಮೀಯರು, ಕೆಲವರು ವಾಟ್ಸಪ್ ಮುಖಾಂತರ, ಟ್ವೀಟ್ ಮುಖಾಂತರ ಮಧ್ವಾಚಾರ್ಯ ಸಮೇತ ಚರಿತ್ರೆಯನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ ಅಂಥೇಳಿ ಕೇಳಿಕೊಂಡಿದ್ದಾರೆ. ಮಧ್ವಾಚಾರ್ಯ ಚರಿತ್ರೆ, ಮಧ್ವನವಮಿ, ಮಧ್ವ ಜಯಂತಿ ಬರೋದು 10ನೇ ದಿವಸ, ಮಧ್ವನವಮಿ ಬರೋದು ಪ್ರತಿಪದೆಯಿಂದ 9ನೇ ದಿವಸ. 10 ದಿವಸ ಹೇಳಿದರೂ ಮುಗಿಯಲಾರದಂಥ ಚರಿತ್ರೆ ಇದು ನಾವು ಸಾಮಾನ್ಯವಾಗಿ. ಇನ್ನು ಸುರಾ ದೇವತೆಗಳು ತಮ್ಮ ಆಯುಷ್ಯ ಪೂರ್ತಿಯಾಗಿ ವಾಯುದೇವರ ಮಹಿಮೆಯನ್ನು ತಿಳಿದುಕೊಳ್ತಾರಂತೆ, ಆದರೂ ಮುಗಿಯೋದಿಲ್ಲಂತೆ. ಇನ್ನು ಒಂದೇ ದಿವಸದಲ್ಲಿ ಒಂದು ಅರ್ಧ ಮುಕ್ಕಾಲು ತಾಸಿನಲ್ಲಿ ಹೇಗೆ ಹೇಳಬೇಕು, ಹೇಳಲಿಕ್ಕೆ ಪ್ರಯತ್ನ ಮಾಡೋಣ. ವಾಯುದೇವರ ಮಹಿಮೆ ಬೃಹದಾರಣ್ಯಕ ಛಂದೋಪನಿಷತ್ನಲ್ಲಿ ಬಂದಿದೆ. ಇಂದ್ರಿಯಾಭಿಮಾನಿ ದೇವತೆಗಳೆಲ್ಲ ಜಗಳಾಡಿದರಂತೆ, ನಾ ಶ್ರೇಷ್ಠ ನಾನು ಶ್ರೇಷ್ಠ ಅಂತೇಳಿ. ಆಗ ಪರಮಾತ್ಮ ಹೇಳಿದಂತೆ, ಯಾರು ಹೋದರೆ ಶರೀರ ನಿಶ್ಚೇಷ್ಟವಾಗ್ತದೆ ಅವರು ಶ್ರೇಷ್ಠ ಅಂಥೇಳಿ. ಕಣ್ಣೋಯ್ತು, ಕುರುಡಕ್ಕೆ ತಂದು ಹೇಗೋ ಜೀವನ ನಡೆಸಿದ, ಕುಂಟ ಜೀವನ ನಡೆಸಿದ, ಮೂಕ ಜೀವನ ನಡೆಸಿದ, ಕಿವುಡ ಜೀವನ ನಡೆಸಿದ. ಆದರೆ ಯಾವಾಗ ವಾಯುದೇವರು ಹೊರಟು ಅವ್ರ ಜೊತೆ ಪರಮಾತ್ಮನ ಹೊರಟು ಬಿಟ್ಟ, ದೇಹ ಬಿದ್ದೋಯ್ತು. ಅಂದರೆ ನಮ್ಮ ಶರೀರದಲ್ಲಿರ್ತಕ್ಕಂಥ ತತ್ವಾಭಿಮಾನಿ ದೇವತೆಗಳಲ್ಲಿ ಸರ್ವೇಷ್ಠರಾಗಿರ್ತಕ್ಕಂಥವರು ವಾಯುದೇವರು. ಹನುಮಂತನ ಅವತಾರವನ್ನು ತೆಗೆದುಕೊಂಡು ಸುಗ್ರೀವರಾಮ ಸಖ್ಯವನ್ನು ಮಾಡಿಸಿ ಸೀತಾನ್ವೇಷ ನೆವದಿಂದ ಲಂಕೆಗೆ ಹೋಗಿ ರಾವಣನಿಗೆ ಬುದ್ಧಿ ಕಲಿಸಿ ಲಂಕೆಯನ್ನು ಸುಟ್ಟು
ನಂತರ ಯುದ್ಧದಲ್ಲಿ ತಾವೇ ಪರಮಾತ್ಮನಿಗೆ ರಥವಾಗಿ ತಮ್ಮ ಹೆಗಲ ಮೇಲೆ ಭಗವಂತನ ಕೂಡಿಸಿಕೊಂಡು ಸಂಪೂರ್ಣ ರಾವಣನ ವಿಧ್ವಂಸಕ್ಕೆ ಕಾರಣೀಭೂತರಾಗಿ ಕೊನೆಗೆ ನಿನ್ನ ಭಕ್ತಿ ಕೊಡು, ನಿನ್ನ ನಾಮಸ್ಮರಣೆ ಕೊಡು, ನಿನಗೆ ಯಾವಾಗಲೂ ನಮಸ್ಕಾರ ಮಾಡ್ತಾನೆ, ನಮೋ ನಮೋ ಅನಾಥ, ನಮೋ ನಮಸ್ತೆ ಅಂತ ತಿಳ್ಕೊಂಡು ಅಂತೇಳಿ ಇವತ್ತಿಗೂ ಕೆಂಪುರುಷದಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ ಆ ವಾಯುದೇವರು. ಭೀಮಸೇನ ದೇವರು ಅಣ್ಣನಾಗಿದ್ದರೆ ಮಹಾಭಾರತವೇ ನಡೀತಿರಲಿಲ್ಲ, ಜೂಜಿಗೆ ಹೋಗ್ತಿರಲಿಲ್ಲ, ಹೀಗೆ ತಲೆ ಹೊಡಿತೀನಿ ಅಂತ ಹೇಳ್ತಿದ್ರು. ತಮ್ಮನಾದದ್ದರಿಂದಾಗಿ ಅಣ್ಣನ ಜೊತೆಯಲ್ಲಿ ಅನೇಕ ರೀತಿಯಾಗಿರ್ತ ವನವಾಸಾದಿಗಳನ್ನು ಅನುಭವಿಸಿಯೂ ಕೂಡ ಅಲ್ಲಿ ಅಸುರರನ್ನು ಸಂಹಾರ ಮಾಡಿ ಉಪಾರಹರಣವನ್ನು ಅಲ್ಲಿಯೂ ಕೂಡ ಮಾಡ್ತಾ ಕೊನೆಗೆ ಯುದ್ಧದಲ್ಲಿ ಪ್ರಮುಖ ಪಾಲಾಗಿ 11 ಅಕ್ಷಣೆಯಲ್ಲಿ 6 ಅಕ್ಷೇಣಿಗಳನ್ನು ಪೂರ್ತಿಯಾಗಿ ನಾಶಪಡಿಸಿರ್ತಕ್ಕಂಥ ವ್ಯಕ್ತಿಗಳು ಭೀಮಸೇನ ದೇವರು. ಇದೇ ವಾಯುದೇವರು ಕಲಿಯುಗದಲ್ಲಿ ಮಧ್ವಾಚಾರ್ಯರಾಗಿ ಅವತಾರವನ್ನು ತೆಗೆದುಕೊಂಡಿದ್ದಾರೆ. ಪವಿತ್ರವಾದ ಪಾಜಕ ಕ್ಷೇತ್ರ, ಮಧ್ಯಗೆ ಭಟ್ಟರು, ವೇದವತಿ ಅಂತನ್ನುವ ದಂಪತಿಗಳು ನಮಗೆ ಲೋಕೋತ್ತರನಾದ ಮಗ ಬೇಕು ಅಂತ ತಿಳ್ಕೊಂಡಂಥೇಳಿ ತೀವ್ರವಾಗಿರ್ತಕ್ಕಂತಹ ವಯೋವ್ರತಾದಿ ಅನೇಕ ಮಹಾವ್ರತಗಳನ್ನು ಮಾಡ್ತಾ ಇದ್ದಾರೆ. ಅನೇಕ ವ್ರತಗಳನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಆಗ ಅನಂತೇಶ್ವರನ ಕೃಪೆಯಿಂದ ಅವರಿಗೆ ಆಗ ವೇದವತಿ ಗರ್ಭಿಣಿಯಾಗಿದ್ದಾಳೆ. ನವಮಾಸ ತುಂಬಿದೆ. ಅದೇ ವೇಳೆಗೆ ಮಧ್ಯಗೆ ಭಟ್ಟರು ಯಾವುದೋ ಒಂದು ಸಂಕ್ರಮಣ ಕಾಲದ ಉತ್ಸವ, ಆ ಉತ್ಸವಕ್ಕೆ ಅನಂತೇಶ್ವರಕ್ಕೆ ಬಂದಿದ್ದಾರೆ. ಯಾಕೆ ಸಂಕ್ರಮಣದಲ್ಲಿ ಉಡುಪಿಯಲ್ಲಿ ಅತ್ಯಂತ ಅದ್ಭುತವಾದ ಉತ್ಸವ ನಡೀತದೆ. ಇಂತಹ ಸಂದರ್ಭದಲ್ಲಿ ಆಗಲೇ ಪರ್ಯಾಯ ಬದಲಾಗ್ತಕ್ಕಂಥ ಸಮೀಪದ ವೇಳೆಯಲ್ಲಿ ಸಂದರ್ಭ. ಇಂಥ ಸಂದರ್ಭದಲ್ಲಿ ಆಗ ಒಬ್ಬ ವ್ಯಕ್ತಿ ಅನಂತೇಶ್ವರ ದೇವಾಲಯ ಎದುರಿಗೆ ಒಂದು ಧ್ವಜಸ್ತಂಭ ಇದೆ, ನೋಡಿದ್ದೀರಾ? ಅಷ್ಟು ಎತ್ತರವಾದ ಧ್ವಜಸ್ತಂಭ ಇದೆ. ಈಗ ಅದರ ಮುಂದೆ ಛಜ್ಜೆ ಬಂದದಿಂದ ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ಗುಡಿಯ ಮುಂಭಾಗಕ್ಕೆ ಹೆಚ್ಚು ಬಂದಿದೆ, ಮಧ್ಯದಲ್ಲಿ ಪತ್ರೆ ಹಾಕಿದ್ದಾರೆ, ಕಾಣಿಸೋದಿಲ್ಲ. ಆದರೆ ಎತ್ತರವಾಗಿರ್ತಕ್ಕಂಥ ಧ್ವಜಸ್ತಂಭ, ಅದರ ಮೇಲೆ ಬಹಳ ಆದರೆ ಒಬ್ಬ ವ್ಯಕ್ತಿ ಒಂದು ಕಾಲು ಇಟ್ಕೊಂಡು ನಿಂದಿರ್ಬೋದು, ಅಷ್ಟೇ ಸ್ಥಳ ಇದೆ. ಉಳಿದೆಲ್ಲ ಧ್ವಜದ ಕ್ರಮಗಳಿವೆ. ಅದರ ಮೇಲೆ ಒಬ್ಬ ಸರಸರ ಏರಿದಂತೆ, ಏರಿ ಸ್ಟೇಜ್ ಮೇಲೆ ನರ್ತನ ಮಾಡಿದಾಗೆ ನರ್ತನ ಮಾಡಿದ್ದಂತೆ. ರಂಗಾಂತರೆ ನಟ ಇವ ಅಂತಕೊಂಡಂತೇಳಿ ನಾರಾಯಣ ಪಂಡಿತಾಚಾರ್ಯ ವರ್ಣನೆ ಮಾಡ್ತಾರೆ. ಬರ್ರಿ ಬರ್ರಿ ನಾನೊಂದು ಸುದ್ದಿ ನಿಮಗೆ ಹೇಳ್ತೇನೆ ಅಂತ ತಿಳ್ಕೊಂಡಂತೇಳಿ. ಆಗ ಅವನು ಹೇಳ್ತಾನೆ, ಏನು ಚಿಂತೆ ಮಾಡಬೇಡಿ, ತತ್ವಜ್ಞಾನ ನಾಶವಾಗಿದೆ, ಮಾಯಾವಾದಿಗಳು ಉಳಿದವರೆಲ್ಲ ಸೇರಿ ವಿಷ್ಣು ತತ್ವೋತ್ತಮತ್ವವನ್ನು ದೂರೀಕರಿಸಿದ್ದಾರೆ. ಇವೆಲ್ಲ ಮತಗಳನ್ನು ವಿಮರ್ಶೆ ಮಾಡಿ ಖಂಡಿಸಿ ಉತ್ತಮವಾದ ವಿಷ್ಣು ಸರ್ವೋತ್ತಮತ್ವ ಜ್ಞಾನವನ್ನು ಕೊಡೋದಕ್ಕೋಸ್ಕರ ವಾಯುದೇವರು ಕೆಲವೇ ಸಮಯದ ನಂತರ ಅವತಾರ ತೆಗೆದುಕೊಳ್ತಾ ಇದ್ದಾರೆ ಅಂತ ತಿಳ್ಕೊಂಡಂತೇಳಿ ಆ ಕಾಲಕ್ಕೆ ಹೇಳಿದಾಗ ಜನರೆಲ್ಲ ಆನಂದಪಟ್ಟಿದ್ದಾರೆ. ಅದನ್ನು ಕೇಳ್ತಾ ನಿಂತ ಮಧ್ಯಗೆ ಬಿಟ್ಟರು, ಆ ಮಗು ನನ್ನ ಮನೆಯಲ್ಲಿ ಯಾಕೆ ಹುಟ್ಟಬಾರ್ದು, ಈಗಲೇ ಇವತ್ತು ನನ್ನ ಹೆಂಡತಿಗೆ ಹೆರಿಗೆ ಸಮಯ ಇದೆ ಅಂತೇಳಿ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದ್ದ. ದಾರಿಯಲ್ಲಿ ಮನೆಗೆ ತಿರುಗಿ ಬರುವಾಗ ಆಕಾಶದಲ್ಲಿ ಜಯಬೇರಿ ಆಯ್ತಂತ ದೇವತೆಗಳು ಅನೇಕ ರೀತಿಯಾಗಿರ್ತಕ್ಕಂಥ ಜಯಬೇರಿಯನ್ನು ಹಾರಿಸ್ತಾ ಇದ್ದಾರೆ. ಓಹೋ, ವಾಯುದೇವರು ಅವತರಿಸ್ತಕ್ಕಂಥದ್ದು ನನ್ನ ಮನೆಯಲ್ಲಿ ಯಾಕೆ ಅವತರಿಸಬಾರ್ದು ವಾಯುದೇವರು, ವಾಯುದೇವರು ಅನುಗ್ರಹ ಮಾಡಿ ಅಂತ ತಿಳ್ಕೊಂಡಂತೇಳಿ ಮನೆಗೆ ಬಂದ ಕ್ಷಣಕ್ಕೆ ಸುದ್ದಿ ಗಂಡು ಮಗು ಹುಟ್ಟಿದ್ದಾನೆ ಅಂತ ತಿಳ್ಕೊಂಡಂತೇಳಿ ಅದ್ಭುತ 32 ವರ್ಷದ ಲಕ್ಷಣೋಪೇತನಾಗಿರ್ತಕ್ಕಂಥ ಅವನನ್ನು ನೋಡಿ ಮಧ್ಯಗೆ ಭಟ್ಟರಿಗೆ ಏನನಿಸಿದೆಯೋ ಏನೋ, ಯಾಕೆ ಆ ಭಗವಂತ ನಮ್ಮ ಮನೆಗೆ ಬಂದಿರಬಾರ್ದು ವಾಯುದೇವರು ಅಂಥೇಳಿ ಸಂತೋಷಪಟ್ಟಿದ್ದಾರೆ. ಬಡವರು, ಕೂಸಿಗೆ ಹೊಟ್ಟೆ ತುಂಬ ಹಾಲಿಲ್ಲ. ಅಲ್ಲಿ ಸಮೀಪದಲ್ಲಿ ಒಂದು ಹಳ್ಳಿಯಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಹಸು ಸಹಿತವಾಗಿರ್ತಕ್ಕಂತಹ ಹಾಲನ್ನು ಕೊಟ್ಟು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದ್ದಾನಂತೆ, ಹಸು ಸಹಿತವಾಗಿ ಹಾಲನ್ನು ಕೊಡ್ತೇನೆ, ಈ ವ್ಯಕ್ತಿ ಮುಂದೆ ತತ್ವಜ್ಞಾನಿ ಆಗ್ತಾನೆ. ಆ ಕಾಲದಲ್ಲಿ ನಾನು ಬೇಗನೆ ಈ ಶರೀರ ಬಿಟ್ಟು ನಾನು ಮತ್ತೆ ಪುನಃ ನನ್ನ ಮಗನಲ್ಲಿ ನಾನು ಬಂದು ನನ್ನ ಮಗನಿಗೆ ಮಗನಾಗಿ ನನ್ನ ಮೊಮ್ಮಗನಾಗಿ ಬಂದು ಈ ಅದ್ಭುತ ಬಾಲಕನ ಶಿಷ್ಯನಾಗಿ ಅವನಿಂದ ಶಾಸ್ತ್ರ ಯಾಕೆ ಕೇಳಬಾರ್ದು
ಅಂತ ವಿಚಾರ ಮಾಡಿ ಗೋದಾನ ಕೊಟ್ಟರೆ ಮುಂದೆ ಅವನು ತನ್ನ ಮಗನಾಗಿ ಹುಟ್ಟಿ ಮಧ್ವಾಚಾರ್ಯ ಶಿಷ್ಯನಾದಂತೆ. ಒಂದು ಗೋದಾನದ ಮಹಿಮೆ ಎಷ್ಟಿದೆ ಕಲ್ಪನೆ ಮಾಡಿಕೊಳ್ಳಿ. ಇದರ ನಂತರ ವಿಶೇಷವಾಗಿ 2.5 ತಿಂಗಳಾದ ನಂತರ ಮಗುವನ್ನು ದೇವರ ಗುಡಿ ಕರ್ಕೊಂಡು ಹೋಗಬೇಕು ಅಂತ ತಿಳ್ಕೊಳ್ತಕ್ಕಂಥ ಸಂಪ್ರದಾಯ. ಈಗ ಎಷ್ಟು ಜನ ಪರಿಪಾಲನೆ ಮಾಡ್ತಾರೋ ಗೊತ್ತಿಲ್ಲ. ಯಾಕೆ ದೇವರು ಕೊಟ್ಟ ಶಿಶು ದೇವರೇ ನಿನಗೇ ಸಮರ್ಪಿತ ಅಂತೇಳಿ ಭಗವಂತನಿಗೆ ಸಮರ್ಪಣೆ ಮಾಡ್ತಕ್ಕಂಥ ಒಂದು ಕ್ರಮ ಇದು ಅಂಥೇಳಿ ಬಂದಿದ್ದಾರೆ. ದೇವಾಲಯದಲ್ಲಿ ಭಗವಂತನ ಎದುರಿಗೆ ಸಮರ್ಪಣೆ ಮಾಡಿದ್ದಾರೆ. ಮತ್ತು ತಿರುಗಿ ಹೊರಟಿದ್ದಾರೆ. ಆಗಿನ ಕಾಲದಲ್ಲಿ ಕಾಡು ಭಾಳ ಇತ್ತು ಮಲೆನಾಡಿನಲ್ಲಿ. ಗಾಡಿಯಲ್ಲಿ ಹೊರಟಿದ್ದರೆ ಹಾಗೆ ಇವರ ಸಮೂಹದಲ್ಲಿ 50-60 ಜನ ಕೂಡಿ ಹೋಗಿದ್ದರು ಉತ್ಸವಕ್ಕೆ. ಒಬ್ಬ ವ್ಯಕ್ತಿಗೆ ಭಯಂಕರವಾಗಿ ತ್ರಾಸಾಗಿ ರಕ್ತ ಕಾರಲಿಕ್ಕೆ ಪ್ರಾರಂಭ ಮಾಡಿದ. ಆಗ ಅವನಲ್ಲಿ ಒಂದು ಭೂತ ಬಂದು ಹೇಳಿದೆ, ಈ ರಾತ್ರಿ ಕಾಲ ನನ್ನ ಸಮಯದಲ್ಲಿ ಬಂದಿದ್ದವರು ನಿಮ್ಮನ್ನು ಎಲ್ಲರನ್ನೂ ಕೊಂದು ಹಾಕ್ತಾ ಇದ್ದೆ, ಆದರೆ ಆ ಒಂದು ಶಿಶು ಇದೆಯಲ್ಲ ಆ ಹೆಣ್ಮಗಳ ತೊಡೆಯ ಮೇಲೆ, ಅದರಿಂದ ನೀವು ಉಳಿದಿದ್ದೀರಿ, ಇಲ್ಲದಿದ್ದು ನೀವು ಸರ್ವವಿನಾಶ ನಾಶ ಅಂತ ತಿಳ್ಕೊಂಡಂತೇಳಿ ಸುದ್ದಿಯನ್ನು 2.5 ತಿಂಗಳಲ್ಲಿದ್ದಾಗಲೇ ನಾನು ಸಕಲ ಭೂತ ವಂದ್ಯ ಅಂತ ತಿಳ್ಕೊಂಡಂತ ಅನ್ನೋದನ್ನು ಈ ಬಾಲಕ ತೋರಿಸಿಕೊಟ್ಟಿದ್ದಾನೆ. ಒಂದು ಸಲ ಇವರ ತಾಯಿ ಯಾರದೋ ಮನೆಗೆ ಹೆಲ್ಪಿಗೆ ಹೋದಾಗ ಇವರ ಅಕ್ಕನ ಕೈಯಲ್ಲಿ ಒಮ್ಮೆ ಹೆಣ್ಮಗಳು ಮೊದಲು ಹುಟ್ಟಿದ್ಲು. ಆ ಕೂಸನ್ನು ಕೊಟ್ಟು ಹೋದರೆ ಮಧ್ವಾಚಾರ್ಯರು ಒಂದೇ ಸಮಯ ಅವನಿಗೆ ಆ ಬಾಲಕನಿಗೆ ವಾಸುದೇವ ಅಂತ ನಾಮಕರಣ ಮಾಡಿದ್ದಾರೆ. ವಾ ಅಂದರೆ ಜ್ಞಾನಕ್ಕೋಸ್ಕರ ಹುಟ್ಟಿದ ಅಸುದೇವ ಪ್ರಾಣದೇವರು ಅಂಥೇಳಿ ಆ ಕಾಲದಲ್ಲಿ ಅವನಿಗೆ ವಾಸುದೇವ ಅಂತ ತಿಳ್ಕೊಂಡು ಅಂತೇಳಿ ನಾಮಕರಣವನ್ನು ಮಾಡಿದರು. ಇಂಥ ಸಂದರ್ಭದಲ್ಲಿ ಆವಾಗ ಅವರು ತಾಯಿ ಬಿಟ್ಟು ಹೋಗಿದ್ಲು. ಬಿಟ್ಟು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಕೂಸು ಅಳ್ತದೆ ಅಂತ ತಿಳ್ಕೊಂಡು ಅಂಥೇಳಿ ಆವಾಗ ನೀರಿನಲ್ಲಿ ಅವರೆಕಾಳಲ್ಲಿ ಇನ್ನೊಂದು ನೆನಪಿಗೆ ಬರ್ತಾ ಇಲ್ಲ ನನಗೆ, ಕುಳಿತ್ ಅಂತ ಕರೀತಾರೆ, ಕುಳಿತ್ ಅಂತ ಮರಾಠಿಯಲ್ಲಿ ಹೇಳ್ತಾರೆ, ಇಲ್ಲಿ ನಿಮಗೆ ನೆನಪಿಗೆ ಮಾಡ್ಕೊಳ್ಳಿ. ಅದನ್ನು ನೆನೆಯ ಹಾಕಿದ್ರು. ಅದು ಬಹಳ ಉಷ್ಣ ಹಾಕಿರ್ತಕ್ಕಂಥ ಆ ಕಾಳನ್ನು ಒಂದೊಂದಾಗಿ ತಿನ್ನಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ದಾಳೆ. ತಿಂತಿತ್ತು, ಸ್ವಲ್ಪ ನಗ್ತಿತ್ತು, ಮತ್ತು ಅಳ್ಳಿಕ್ಕೆ ಪ್ರಾರಂಭ ಮಾಡ್ತಿದ್ದು, ತಿಂತಿತ್ತು, ಮತ್ತೆ ತಿನ್ನಿಸ್ತಿದ್ಲು. 4 ಎತ್ತುಗಳಿಗೆ ಹಾಕುವಷ್ಟು ದೊಡ್ಡ ಪಾತ್ರೆ ತುಂಬಿ ನೆನಕಾಗಿರ್ತಕ್ಕಂಥದ್ದನ್ನು ಅದನ್ನು ತಿಂದುಬಿಟ್ಟಿದ್ದೆ ಕೂಸು. ತಿಂದಾಕ್ಷಣಕ್ಕೇನೆ ಮನೆಗೆ ಬಂದ ತಾಯಿ, ಭಾಳ ಹೊತ್ತಾಯ್ತು ಕೂಸು ಅಳ್ತದೇನು ಅಂತ ತಿಳ್ಕೊಂಡು ಅಂತೇಳಿ ನೋಡಿ ಮನೆಗೆ ಬಂದು ನೋಡ್ತಾಳೆ. ನೋಡಿರ್ತಕ್ಕಂಥ ಸಂದರ್ಭದಲ್ಲಿ 4 ಎತ್ತುಗಳು ತಿಂದರೂ ಜೀರ್ಣ ಮಾಡಿಕೊಳ್ಳಿಕ್ಕೆ ಆಗಲಾರದಷ್ಟು ಈ ಕೂಸು 4 ತಿಂಗಳು ಕೂಸು ತಿಂದಿದೆಯಲ್ಲ ಅಂತ ತಿಳ್ಕೊಂಡು ಅಂತೇಳಿ ತಾಯಿ ಗಾಬರಿಯಾಗಿ ದೇವರ ಎದುರಿಗೆ ಬೇಕಾದಷ್ಟು ಬೇಡ್ಕೊಂಡಿದ್ದಾಳೆ ಮಗುವನ್ನು ಉಳಿಸು ಅಂತ ತಿಳ್ಕೊಂಡು ಅಂತೇಳಿ. ಅವಳಿಗೇನು ಗೊತ್ತು, ಹಾಲ ವಿಷವನ್ನು ಕುಡಿದುಕೊಂಡು ಜೀರ್ಣ ಮಾಡಿಕೊಂಡು ಕೂಸಿದು ಅಂತೇಳಿ. ಆದರೆ ಮುಂದೆ ಕೂಸಿಗೆ ಏನೂ ಆಗದೇ ಇದ್ದಾಗ ಬಹಳ ಆಶ್ಚರ್ಯಪಟ್ಟಿದ್ದಾಳೆ. ತಮ್ಮ ತೊದಲು ನುಡಿಯಿಂದ ಮಾತನಾಡ್ತಾ ಇರುವಾಗ ನಾರಾಯಣ, ಕೃಷ್ಣ, ಗೋವಿಂದ ಇದೇ ರೀತಿ ಮಾತನಾಡ್ತಾ ಇದ್ದಾರೆ. ಹರೇ ಸರ್ವೋತ್ತಮ, ಭಗವಂತ, ಜಗದ್ರಕ್ಷಕ, ಈ ರೀತಿಯಾದಂಥವುಗಳನ್ನೇ ಅವ್ರ ತೊದಲು ನುಡಿಗಳಿದ್ದು ಅಂತೆ. ಒಂದು ಸಲ ಮನೆಯಿಂದ ಹಸುಗಳು ಕಾಡಿಗೆ ಹೋಗುವಾಗ ಒಂದು ಎತ್ತಿನ ಬಾಲವನ್ನು ಹಿಡಿದುಕೊಂಡು ಅದ್ರ ಜೊತೆ ಹೋಗಿಬಿಟ್ಟಿದ್ದಾರೆ. ಊರೆಲ್ಲ ಹುಡುಕರು ಸಿಗಲಿಲ್ಲ, ಗಾಬರಿಯಾಗಿದ್ದಾರೆ. ತಿರುಗಿ ಬರುವಾಗ ನೋಡ್ತಾರೆ, ಸೂರ್ಯಾಸ್ತ ಸಮಯದಲ್ಲಿ ಆ ಗಿರಿಯಲ್ಲಿ ಸೂರ್ಯ ಕಾಣುವಂತೆ ಆ ವೃಷಭನ ಮೇಲೆ ಅದನ್ನು ಹಿಡಿದುಕೊಂಡು ಬರ್ತಕ್ಕಂಥ ಮಗುವನ್ನು ನೋಡಿ ಸುರಕ್ಷಿತವಾಗಿ ನಗ್ತಾ ಇರ್ತಕ್ಕಂಥ ನೋಡಿ ಸಂತೋಷಪಟ್ಟಿದ್ದಾರಂತೆ. ಸರ್ವವ್ಯಾಪಿಯಾಗಿರ್ತಕ್ಕಂಥ ಪರಮಾತ್ಮನ ಆ ಅದ್ಭುತತೆ. ಇದರ ನಂತರ ಒಂದು ಸಲ ಮಧ್ಯಾಹ್ನಕ್ಕೆ ವೇಳೆ ಆಯಿತು, ಹಸಿವೆಯಾಗಿತ್ತು. ಅಪ್ಪ ಊಟಕ್ಕೆ ಬನ್ನಿ ಅಂತ ತಿಳ್ಕೊಂಡು ಬರ್ತೀನಿ ಅಂತ ಹೇಳಿ ಕಳಿಸ್ತಾಯಿದ್ರು. ಕೊನೆಗೆ ಭಾಳದಲ್ಲಿ ಆಗ್ರಹ ಮಾಡೋದು, ಇಲ್ಲ ನಾನು ನಿನ್ನ ಹುಟ್ಟಿದಾಗ ಆಕಳು ಮತ್ತು ಎತ್ತು ತೊಗೊಂಬ ಸಲುವಾಗಿ ಸಾಲ ತೊಗೊಂಡಿದ್ದೆ, ಅವನು ಬಂದು ಕೂತಿದ್ದಾನೆ, ಕೊಡಿ ಇಲ್ಲದ್ರೆ ಬಿಡೋದಿಲ್ಲ ಅಂತ ತಿಳ್ಕೊಂಡು ಅಂತೇಳಿ. ಅದಕ್ಕೆ ನಾನು ಹೇಗೆ ಎದ್ದು ಬರಲಿ ಅಂತ ತಿಳ್ಕೊಂಡು ಅಂತೇಳಿ ಅಂದಿದ್ದಾರೆ. ಆಯಿತು, ಅವನು ಹೇಳಿದ್ದಾನೆ, ನಮ್ಮ ಅಪ್ಪ ಉಪವಾಸ ಇದ್ದರೆ ಊಟ ಮಾಡ್ಕೊಂಡು, ಹೋಯ್ತು ಹೋಗ್ರಿ ಅಂತ ತಿಳ್ಕೊಂಡು ಹೋಗಂತ ಹೇಳಿದ್ದಾನೆ ಹೊರಗೆ. ಇವರು ಅಲ್ಲಿ ಹೋಗಿ ಹುಣಸೆ ಗಿಡ ಇದೆ ಅಲ್ಲಿಯ ಬೀಜಗಳನ್ನು, ಹುಣಸೆ ಬೀಜ ತೆಗೆದುಕೊಂಡು ಅವನ ಕೈಯಲ್ಲಿ ಹಾಕಿದ್ರಂತೆ. ನೋಡಿದರೆ ಅದು ಬಂಗಾರದ ನಾಣ್ಯವಾಗಿತ್ತು. ಅವನು ಸಂತೃಪ್ತನಾಗಿ ಹೋಗ್ಬಿಟ್ಟ.
ಮುಂದೆ ಕೆಲವು ದಿವಸಗಳ ಮೇಲೆ ಮದ್ದೆಗೆ ಬಿಟ್ಟರು ಕೊಡಲಿಕ್ಕೆ ಹೋದರೆ ನಿಮ್ಮ ಸಾಲ ಮುಟ್ಟಿದೆ ಅಂತ ಹೇಳಿದ್ನಂತೆ. ನಡೆದಿರ್ತಕ್ಕಂಥ ಘಟನೆ ಹೇಳಿದ. ಬಾಲ್ಯದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಕಾರ್ ನಡೆಸಿರ್ತಕ್ಕಂಥ ವ್ಯಕ್ತಿ ಸುಮಾರು 1.5 ವರ್ಷದ ಬಾಲಕ. ಒಂದು ಮದುವೆಗೆ ಇವರೆಲ್ಲ ಬಂದಿದ್ದಾರೆ. ಕೊಡೂರಿಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಎಲ್ಲರೂ ಮದುವೆಯಲ್ಲಿದ್ದಾಗ ಈ ಬಾಲಕ ಅಲ್ಲಿಂದ ನಡೆದುಕೊಂಡು ಮಧ್ಯದಲ್ಲಿ ತಾಳೆಕೊಡೆ ಇತ್ಯಾದಿ ಗ್ರಾಮಗಳನ್ನು ದಾಟಿಕೊಂಡು ಅನಂತೇಶ್ವರನ ಹತ್ರ ಬಂದು ನಮಸ್ಕಾರ ಮಾಡ್ತಾ ಇದ್ದಾನಂತೆ. 10 ಕಿಲೋಮೀಟರ್ ಮಿನಿಮಮ್. ಮತ್ತು ನೋಡ್ತಾರೆ, ಇಲ್ಲಿ ಕೂಸಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ಜನರು ಕೇಳಿದರೆ ಇಲ್ಲಿ ಹೋಯ್ತು ನೋಡುತ್ತೆ ಅದೇ ಅದಕ್ಕೆ ಹೀಗೋಯ್ತು ಮಗು ಅಂತ ತಿಳ್ಕೊಂಡು ಅಂತ ಹೇಳ್ತಾ ಇದ್ರಂತೆ. ಕೊನೆಗೆ ಅನಂತೇಶ್ವರನವರಿಗೂ ಬಂದಿದ್ದಾರೆ. ಅಲ್ಲಿ ನಮಸ್ಕಾರ ಮಾಡ್ತಕ್ಕಂಥ ಮಗುವನ್ನು ನೋಡಿ ಆಶ್ಚರ್ಯಚಕಿತರಾಗಿ, ಯಾಕಪ್ಪ ನಿನಗೆ ಭಯ ಬರಲಿಲ್ಲ ಏನು ಅಂತ ತಿಳ್ಕೊಂಡು ಅಂತಂದರೆ, ಇಲ್ಲ ಮಧ್ಯದಲ್ಲಿ ವಿಷ್ಣು ದೇವಾಲಯ, ಅಲ್ಲಿಂದ ಆ ದೇವರು ನನಗೆ ಇಲ್ಲಿ ತನಕ ತಂದುಬಿಟ್ಟ. ಅಲ್ಲಿದ್ದ ದೇವರು ತಾಳೆಕೊಡಿಯಿಂದ ಇಲ್ಲಿ ತನಕ ಬಂದು ದೇವರು ನನಗೆ ಅನಂತೇಶ್ವರನ ಬಿಟ್ಟಿದ್ದಾನೆ, ಇಲ್ಲ ಅನಂತೇಶ್ವರ ಇದ್ದಾನೆ, ನನಗೇನು ಭಯ ಇಲ್ಲ ಅಂತ ತಿಳ್ಕೊಂಡು ಅಂತ ಹೇಳಿದ್ನಂತೆ. ಅವನಿಗೆ ಅಕ್ಷರಾಭ್ಯಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿಸಿದ್ರಂತೆ. ಅಲ್ಲಿ ಒಂದು ಕಲ್ಲಿದೆ ಪಾಜಕದಲ್ಲಿ, ಅಂತ ಬರೆದು ಮರುದಿವಸ ಮತ್ತು ಅಪ್ಪ ದಿನ್ನೇ ಕಲಿಸಿದ್ದು ಇವತ್ತೇನು ಕಲಿಸ್ತಿ, ಮುಂದೆ ನಡಿ ಅಂತ ತಿಳ್ಕೊಂಡಂತೇಳಿ ಮುಂದೆ ಹೇಳಿ ಅಂತ ತಿಳ್ಕೊಂಡಂತೇಳಿ ಜಗತ್ತಿಗೆ ಸಂಪೂರ್ಣ ವೇದಾಭಿಮಾನಿಯಾಗಿರ್ತಕ್ಕಂಥವಳೇ ಭಾರತೀಯ ದೇವರ ಗಂಡ ಇವನು. ಅವನಿಗೇನು ಕಲಿಸ್ತಾರೆ. ಆ ನಂತರ ಒಂದು ಸಲ ತಾಯಿಯ ಜೊತೆಗೆ ಇನ್ನೊಂದು ಊರಿಗೆ ಹೋದಾಗ ಅಲ್ಲಿ ಒಬ್ಬ ವ್ಯಕ್ತಿ ತನ್ನ ಪದ್ಧತಿ ಶಿವಸರ್ವೋತ್ತಮ ಅಂತನ್ನೋ ಶೈವ ವ್ಯಕ್ತಿ ಶಿವಸರ್ವೋತ್ತಮ ಅಂತ ತಿಳ್ಕೊಂಡು ಪುರಾಣ ಹೇಳ್ತಾ ಇದ್ದ. ಆಗ ಇವನು ನಿಂತು ಪ್ರಶ್ನೆ ಕೇಳಿದ, ಇನ್ನು ತಪ್ಪು ಹೇಳ್ತಾ ಇದ್ದೀರಿ, ಈ ಪ್ರಶ್ನೆಗೆ ಉತ್ತರ ಹೇಳಿ. ಮುಂದೆ ಆ ರುದ್ರದೇವರು ಭಗವಂತನ ಕಾಲಿಗೆ ಬಿದ್ದದ್ದು ಉದಾಹರಣೆ ಇದೆಯಲ್ಲ, ಶಿವಸರ್ವೋತ್ತಮ ಹೇಗಾದು ಅಂತ ತಿಳ್ಕೊಂಡು ಅಂತೇಳಿ. ಆದರೂ ಇವನು ಮಾತಿಗೆ ಲಕ್ಷ್ಯ ಕೊಡಲಿಲ್ಲ. ಅವನು ಹಾಗೆ ಪ್ರವಚನ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಜನರು ಈ ಬಾಲಕನ ಕಡೆಗೆ ಹೇಳಪ್ಪ ಸರಿ ಉತ್ತರ ಹೇಳು ಅಂತ ತಿಳ್ಕೊಂಡಂದ್ರಂತೆ. ಆಗ ಅವನು ಹೇಳಿದಂತೆ, ಇದು ಸದಿ ಉತ್ತರ ಅಂತ, ವಿಷ್ಣು ಸರ್ವೋತ್ತಮವೇ ಸರಿ ಉತ್ತರ ಅಂತ ತಿಳ್ಕೊಂಡಂತೇಳಿ. ಮನೆಗೆ ಬಂದು ಅಪ್ಪನಿಗೆ ಹೇಳಿದಾಗ ಅಪ್ಪನಿಗೆ ಭಾಳ ಆಶ್ಚರ್ಯವಾಯಿತಂತೆ, ಈ ಮಗನಿಗೆ ಎಲ್ಲಿಂದ ಜ್ಞಾನ ಬಂತು ಅಂಥೇಳಿ. ಒಮ್ಮೆ ಅವರ ಅಪ್ಪನೇ ಪುರಾಣ ಹೇಳ್ತಾ ಇರುವಾಗ ಲಿಕುಚ ಅಂತನೂ ಶಬ್ದ ಬಂತು. ಲಿಕುಚ ಅಂದರೆ ಹೆಬ್ಬಲಸು. ಅದಕ್ಕೆನ್ನ ಹೆಸರು ಅದ್ರ ಅರ್ಥ ನೆನಪಾಗಿರಲಿಲ್ಲ ಮಧ್ಯಗೆ ಭಟ್ಟರಿಗೆ. ಆಗ ಅಪ್ಪ ಆ ಶಬ್ದಾರ್ಥ ಹೇಳಿಲ್ಲ ಅಂತೇಳಿ ಕೂಸು ಕೇಳ್ತಾ ಇದ್ದಂತೆ. ಅರ್ಥದ ಹೆಸರು ಹೇಳಿಲ್ಲ ನೀವು, ಶಬ್ದ ಹೆಸರು ಹೇಳಿಲ್ಲ ನೀವು ಅಂಥೇಳಿ. ಅವ್ರಿಗೆ ನೆನಪಾಗಿರಲಿಲ್ಲ ಪಾಪ. ಮುಂದೆ ಇಲ್ಲಪ್ಪ ಹೇಳು, ನನಗೆ ಗೊತ್ತಿಲ್ಲಪ್ಪ ನೀನೇ ಹೇಳು ಅಂತ ಅನ್ಬೇಕಾಯ್ತು. ಆಗ ಅವನು ಹೇಳಿದಂತೆ, ಇಲ್ಲ ಇದು ಹೆಬ್ಬಲಸಲ್ಲೇನು ಅಂತ ತಿಳ್ಕೊಂಡು ಅಂತೇಳಿ. ಆಗ ಅವ್ರ ತಂದೆಗೆ ಆಶ್ಚರ್ಯವಾಯಿತಂತೆ, ಎಂಥ ಅದ್ಭುತ ಜ್ಞಾನ ಇವನಿಗೆ ಅಂತೇಳಿ. ಆ ನಂತರ ಒಮ್ಮೆ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರ ತಾಯಿ ಕಾರಣ, ವಾಸುದೇವ ಬಾ, ನಾನು ಗಡಿಬಿಡಿಯಲ್ಲಿ ಹಾಲಿನ ಪಾತ್ರೆ ಮೇಲೆ ಮತ್ತು ಮೊಸರಿನ ಪಾತ್ರೆ ಮೇಲೆ ಮುಚ್ಚಳ ಹಾಕಿಲ್ಲ, ಅಲ್ಲಿ ಮುಚ್ಚಳ ಇದೆ, ಮುಚ್ಚಳ ಇಟ್ಟು ಬಾಪ ಹೋಗು ಅಂತೇಳಿ. ಈ 2 ವರ್ಷದ ಮಗು ಬಂದು 2 ವರ್ಷದ ಮಗು ಬಂದು ದೊಡ್ಡ ಕಲ್ಲು ಎತ್ತಿ, ಇವತ್ತಿಗೆ ಆ ಕಲ್ಲು ಇಟ್ಟು ದೊಡ್ಡ ಕಲ್ಲಿವೆ, ಹೋಗಿ ನೋಡ್ಬೋದು ಪಾಜಕದಲ್ಲಿ, ಅದ್ರ ಮೇಲೆ ಇಟ್ಟು ಬಂತಂತೆ. ಅವರು ಬಂದು ನೋಡ್ತಾರೆ, ಗಾಬರಿ ಆಗಿದ್ದಾಳೆ. ಪರ್ವತವನ್ನು ಸಂಜೀವಿನಿ ಪರ್ವತ ಎತ್ತಿದವನಿಗೆ ಆ ಕಲ್ಲು ದೊಡ್ಡದೆ. ಒಂದು ಸಲ ಈ ವಾಯುದೇವರನ್ನು ಕೊಲ್ಲಬೇಕು ಅಂತ ತಿಳ್ಕೊಂಡು ಮಣಿಮಂತ ಇವರ ಮನೆ ಮತ್ತು ದುರ್ಗಾ ಬೆಟ್ಟದ ಮಧ್ಯದಲ್ಲಿ ಬಂದು ಎಡೆ ತಗೊಂಡು ನಿಂತಿದ್ದಂತೆ. ಬರಲಿ ದಾರಿಗೆ ಮುಗಿಸ್ತೇನೆ ಅವನು ಅಂತ ತಿಳ್ಕೊಂಡಂತೆ. ಆಗ ಅಷ್ಟೊತ್ತಿಗೆ ಅವ್ರ ತಾಯಿ ಕರೆದ್ಲಂತೆ. ದಿನ ದುರ್ಗಾದೇವಿ ಹತ್ರ ಅಲ್ಲೇ, ಯಾಕೆ ಅಮ್ಮ ತಾಯಿ ಅವಳು ಮಹಾಲಕ್ಷ್ಮೀ ದೇವಿ ಅಲ್ಲೇ ವೇಳೆ ಕಳೀತಾ ಇದ್ದಂತೆ. ಏ ವಾಸುದೇವ, ಅಲ್ಲಿಂದ ಭಾಳ ಸಮೀಪ ಇದೆ, ಬಾ ಊಟಕ್ಕೆ ಅಂತ ತಿಳ್ಕೊಂಡಂತ ಅವ್ರ ತಾಯಿ ಕರೆದ್ಲಂತೆ. ತಾಯಿ ಕರೆದದ್ದು ಬಂದು ಇಲ್ಲೇ ಎಲ್ಲೋ ಇದ್ದ ಅಂತ ತಿಳ್ಕೊಂಡಂತೇಳಿ. ಆದರೆ ಸರ್ವಜ್ಞರಾಗಿರ್ತಕ್ಕಂಥವ್ರಿಗೆ ತಾಯಿ ಕರೆದು ಕೇಳಿಸ್ತು. ದುರ್ಗಾ ಬೆಟ್ಟದಿಂದ ಒಂದೆರಡು ಹಾರಿ ಒಂದು ಹೆಜ್ಜೆಯನ್ನು ಇಟ್ಟಲ್ಲಿ ಆ ಮಣಿಮಂತ ಸರ್ಪದ ಮಣಿಮಂತ ಕಾಲ ಮೇಲೆ ಇಟ್ಟಿದ್ದಾನೆ. ಕಾಲ ಮೇಲೆ ಇಟ್ಟರೆ ನೆಲಕ್ಕೆ ಹತ್ತಿ ಸತ್ತೋಗ್ಬಿಟ್ಟ. ಇವತ್ತಿಗೂ ಆ ನೆಲದಲ್ಲಿ 5 ಹೆಡೆ ಮುಡಿವೆ. ಆ ಕಾಲಿನ ಅದನ್ನು ಸಣ್ಣ ಗುಡಿ ಕಟ್ಟಿ ಸಂರಕ್ಷಣೆ ಮಾಡಿದ್ದಾರೆ. ಆ ನಂತರ ಮನೆಗೆ ಬಂದ ಮಣಿಮಂತನನ್ನು ಸಂಹಾರ ಮಾಡಿ ಬಂದಿದ್ದಾನಂತೆ. ಇನ್ನೊಂದು ಸಂದರ್ಭದಲ್ಲಿ ಅವ್ರ ತಂದೆ ದಿನಾಲು ಅಲ್ಲಿ 5 ತೀರ್ಥಗಳು, ಬಾಣತೀರ್ಥ, ಪರಶುತೀರ್ಥ, ಗದಾತೀರ್ಥ ಅಂತ ತಿಳ್ಕೊಂಡಂತೇಳಿ ಅವ್ರ ತಂದೆ ಎಲ್ಲ ಕಡೆಯಲ್ಲೂ ಸ್ನಾನ ಮಾಡಿ ಬರೋರು. ಭೀಕರ ಮಳೆ ಹತ್ತಿದೆ, ಹೋಗ್ಲಿಕ್ಕೆ ಆಗ್ತಾಯಿಲ್ಲ, ನದಿಯೆಲ್ಲ ತುಂಬಿ ಬಂದಿವೆ.
ಅಲ್ಲಿ ಸ್ನಾನ ಮಾಡದೆ ನಾನೇ ಊಟ ಮಾಡೋದು ಅಂತ ತಿಳ್ಕೊಂಡಂದು ಆ ಕ್ಷಣಕ್ಕೇನೆ ಮನೆ ಹತ್ತಿರದ ಬಂದು ಆ ಕಾಲದಲ್ಲಿ ಆ ಮನೆಯಲ್ಲಿರ್ತಕ್ಕಂಥ ಒಂದು ದೊಣ್ಣೆಯನ್ನು ತೆಗೆದುಕೊಂಡು ಒಂದು ದೊಣ್ಣೆ ತೆಗೆದುಕೊಂಡು ನೆಲದ ಅದು ಕಟ್ಟಿಗೆಯನ್ನು ಅಗದ್ರಂತೆ. ಅಗದು, ಅಪ್ಪ ನೀರು ಬಂತು ನೋಡು, ಸ್ನಾನ ಮಾಡು. ಇದೇನು? ಇಲ್ಲ, ಇದು ಎಲ್ಲ ರೀತಿಯಾಗಿರ್ತಕ್ಕಂಥ ಸಕಲ ತೀರ್ಥದ ಸನ್ನಿಧಾನ ಇಲ್ಲಿದೆ ಅಂತ ತಿಳ್ಕೊಂಡು ಅಂತೇಳಿ. ನಾ ಹೇಗೆ ನಂಬಲಿ ಅಂತ ತಿಳ್ಕೊಂಡು ಅಂತ ಹೇಳಿದ್ರು. ಅಪ್ಪ ಆ ಒಣಗಿದ ಏನು ಕೋಲಿತ್ತಲ್ಲ ತಂದು ಕೊಡು ಅಂತ ತಿಳ್ಕೊಂಡು ಅಂತ ಹೇಳಿದ್ರು. ಆ ಕೋಲನ್ನು ಉಲ್ಟಾ ನೆಟ್ಟರೆ ಆ ಕಾಲದಲ್ಲಿ ಕೆಲವೇ ಕ್ಷಣದಲ್ಲಿ 5 ವಟವೃಕ್ಷಗಳು ಬೆಳೆದು ಆ ಕಾಲದಲ್ಲಿ ಆಗ ಅವ್ರಿಗೆ ವಿಶ್ವಾಸ ಆಯ್ತಂತೆ, ಓಹ್ ಅದ್ಭುತ ಮಗ ಅಂತ ತಿಳ್ಕೊಂಡು ಅಂತೇಳಿ ಅಪ್ಪನಿಗೆ ಮನೆಯಲ್ಲೇ ವಾಸುದೇವ ತೀರ್ಥವನ್ನು ಮಾಡಿಕೊಟ್ಟಿರ್ತಕ್ಕಂಥ ವ್ಯಕ್ತಿ. ಇಂಥ ಸಂದರ್ಭದಲ್ಲಿ ಅವನಿಗೆ ಉಪನಯನವನ್ನು ಮಾಡಿದ್ದಾರೆ. ಗಾಯತ್ರಿ ಉಪದೇಶ ಅಪ್ಪನೇ ಮಾಡಿದ್ದಾರೆ. ಗಾಯತ್ರಿ ಅಂತಕ್ಕಂಥ ಪರಮಾತ್ಮನನ್ನು ಸತತವಾಗಿಯೂ ಯಾರ ಹೃದಯದಲ್ಲಿ ಭಗವಂತ ಸನ್ನಿಹಿತನಾಗಿದ್ದಾನೆ ಅವರಿಗೆ ಗಾಯತ್ರಿ ಉಪದೇಶವನ್ನು ನೆವ ಮಾತ್ರ ಆಯಿತು. ಆನಂತರ ಆ ಕಾಲದಲ್ಲಿ ಆವಾಗ ಅವನನ್ನು ಆಗಿನ ಕಾಲ ಉಪನಯನ ಅಂತ ಮನೆಯಲ್ಲಿ ಇಟ್ಕೊಳ್ತಿದ್ದಾರೆ, ಗುರುಕುಲ ಕಳಿಸ್ತಾಯಿದ್ರು. ಗುರುಕುಲಕ್ಕೆ ಬಂದಿದ್ದಾರೆ. ಗುರುಕುಲದಲ್ಲಿ ಆಡ್ತಾ ಇರುವಾಗ ಇವರು ಪದ್ಯ ಮಾಡಿ ಆಟ ಆಡ್ಬೇಕಂತೆ. ಅಂಬರ ಗಂಗಾ ಚುಂಬಿತ ಪಾದ ಕರತಲ ಅಂತ ತಿಳ್ಕೊಂಡು ಅಂತ ಹೇಳ್ತಿ ಈ ರೀತಿಯಾಗಿ ಕೃಷ್ಣನ ವರ್ಣನೆ ಮಾಡ್ತಾ ಚೆಂಡ ಆಡ್ತಾ ಇದ್ದಂತೆ. ಈಗಿನ ಹುಡುಗರಂಗೆ ಸಿನಿಮಾ ಹೇಳ್ಕೊತ ಚೆಂಡ ಆಡ್ತಿದ್ದಿಲ್ಲ. ಅಷ್ಟು ಅಲ್ಲಿ ಒಂದು ದಿವಸ ಗುರುಗಳಿಗೆ ಆಶ್ರಮದಲ್ಲಿರ್ತಕ್ಕಂಥ ಸರೋವರ ಒಣಗೋಯ್ತು, ನೀರಿಲ್ಲ, ನದಿ ದೂರ. ಆಶ್ರಮದ ಎಲ್ಲ ವಿದ್ಯಾರ್ಥಿಗಳು ಭಾಳ ತ್ರಸ್ತರಾಗಿದ್ದಾರೆ. ಆಗ ಅಲ್ಲಿಯೇ ಇರತಕ್ಕಂಥ ಮತ್ತೆ ಕೋಲನ್ನು ತೆಗೆದುಕೊಂಡು ಅಗಿದ ಹಾಗೆ ಮಾಡಿ ಇನ್ನೊಮ್ಮೆ ಒಂದೊಂದು ದಂಡ ತೀರ್ಥವನ್ನು ತಯಾರು ಮಾಡಿದ್ದ ಅಂತ ಗುರುಕುಲದಲ್ಲಿ ಮಾಡಿ ಆನಂತರ ಒಂದು ದಿವಸ ಆಟ ಆಡ್ತಾ ಇರುವಾಗ ಗುರುಪುತ್ರ ಒಂದೇ ಸಮನೆ ತಲೆ ತಿರುಗಿ ಗರ 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 ಅಂತ ಬಿದ್ದು ಬೀಳ್ತಾರೆ, ಮೂರ್ಛಿತನಾಗಿ ಬೀಳ್ತಾರೆ. ಬಹುಶಃ ಈಗಿನ ಮೈಗ್ರೇನ್ ಇತ್ತು ಎಂದು ಕಾಣಿಸ್ತಾ ಗೊತ್ತಿಲ್ಲ. ಒಂದೇ ಸಮನೆ ಮಾಡಿ ಇನ್ನೇನಪ್ಪ ಪ್ರಾಣ ಹೋಗಬೇಕು ಅಂತ ಅಷ್ಟರಲ್ಲಿ ಕಿವಿಯಲ್ಲಿ ಉಫ್ ಅಂತ ಊದಿ ಅವನ ರೋಗವನ್ನು ಪರ್ಮನೆಂಟಾಗಿ ದೂರ ಮಾಡಿದ್ದಾರೆ. ಹಾಗೆ ನಮಗೂ ಈಗ ಬಂದು ಓದಬೇಕು ಅಂತಂದ್ರೆ ದಿವಸಕ್ಕೆ 3 ಸಲ ವಾಯಿಸ್ತತೆ ಹೇಳಿ ಎಲ್ಲ ತಲೆಶೂಲಿ ಹೋಗ್ತಾರೆ, ಎಲ್ಲ ರೋಗಗಳು ಹೋಗ್ತಾರೆ. ವಾದರಾಜ ಶ್ರೀಪಾದಂಗಳವ್ರು ಹೇಳ್ತಾರೆ, ನೀವು ಯಾರೋ ಶಿಷ್ಯರು ಕೇಳಿದ್ರಂತೆ ಇಷ್ಟೆಲ್ಲ ಮಹಿಮಾ ತೋರಿಸ್ತಿರಲ್ಲ, ಈ ಸಾಮರ್ಥ್ಯ ಎಲ್ಲಿಂದ ಬಂತು ಅಂತ ತಿಳ್ಕೊಂಡು ಅಂತೇಳಿ. ಆಗ ಹೇಳಿದ್ರಂತೆ ವಾಯುಸ್ತುತಿ ತತಿರ್ನಿತ್ಯಂ, ವಾಯುದೇವರ ಸ್ತೋತ್ರವನ್ನು ಯಾವಾಗಲೂ ಹೇಳ್ತೇನೆ, ಆದ್ದರಿಂದಾಗಿ ನನಗೆ ಅದನ್ನು ವಾಯುಸ್ತುತಿ ಪುರಸ್ಕರಣ ಮಾಡ್ತೇನೆ, ಅದಕ್ಕೋಸ್ಕರ ಈ ಸಾಮರ್ಥ್ಯ ಬಂದಿದೆ ಅಂತ ತಿಳ್ಕೊಂಡಂತೆ. ಅಷ್ಟೇ ಅಲ್ಲ, ಮೊನ್ನೆ ವೃಂದಾವನಸ್ಥರಾಗಿರ್ತಕ್ಕಂಥ ಪೇಜಾವರ ಶ್ರೀಗಳವರು ಎಂಥ ಅವಸ್ಥೆಯಲ್ಲಿಯೂ ಎಷ್ಟೇ ಜ್ವರ ಇರಲಿ 2-3 ಸಲ ಆಕ್ಸಿಡೆಂಟ್ ಆಯಿತು, ಆದರೆ ವಾಯುಸ್ತುತಿ ಪುರಸ್ಕರಣ ಮಾಡದೆ ಅವರು ತೀರ್ಥ ಬಾಯಲ್ಲಿ ಹಾಕ್ಕೊಳ್ತಿರಲಿಲ್ಲ. ಅದಕ್ಕೆ ಇಂಥ ಮಹಾನ್ ಜಗದೇಕ ವಿಖ್ಯಾತ ವ್ಯಕ್ತಿಗಳಾದರು. ವಾಯುಸ್ತುತಿ ಮರೆತಿದ್ದೇವೆ, ಜಗತ್ತು ನಮ್ಮನ್ನು ಮರೆತು ಬಿಟ್ಟಿದೆ. ವಾಯುಸ್ತುತಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಆನಂತರ ಕೆಲವೇ ದಿನ ಗುರುಕುಲ ಇದ್ದಂತೆ ಮಾಡಿ ಗುರುಗಳಿಂದ ಕೇಳಿದ ನೆವ ಮಾಡಿ ಅವ್ರ ಗುರುಗಳಿಗೆ ಗೊತ್ತಾಯಿತು ಇವನು ಅದ್ಭುತ ವ್ಯಕ್ತಿ, ಇವನು ಲೋಕೋತ್ತರ ವ್ಯಕ್ತಿ ಅಂತ ತಿಳ್ಕೊಂಡು ಅಂತೇಳಿ ಕೊನೆಗೆ ಗುರುದಕ್ಷಿಣೆ ರೂಪದಲ್ಲಿ ಐತರೇಯ ಉಪನಿಷತ್ತದ ರಹಸ್ಯವನ್ನು ತಮ್ಮ ಗುರುಗಳಿಗೆ ಉಪದೇಶ ಮಾಡಿ ಬಂದಿದ್ದಾನಂತೆ. ಬಂದು ಆ ಕಾಲದಲ್ಲಿ ಅಚ್ಯುತ ಪ್ರೇಕ್ಷರ ಹತ್ತಿರ ಸನ್ಯಾಸ ತೆಗೆದುಕೊಳ್ಬೇಕಂತ ಮನೆ ಬಿಟ್ಟು ಅಲ್ಲೇ ಬಂದಿರಲಿ ಪ್ರಾರಂಭ ಮಾಡಿದ್ದಾರೆ. 7 ವರ್ಷದ ಬಾಲಕ. ತಂದೆಗೆ ಯಾರೋ ಸುದ್ದಿ ಹೇಳೋದು, ನಿಮ್ಮ ಮಗ ಸನ್ಯಾಸಿ ಹಂಗೇನೆ ಶಾಟಿ ಕಟ್ಕೋತಾನೆ, ಏನು ಮಾಡ್ತಾನೆ, ಹಂಗೆ ಮಾಡ್ತಾನೆ, ಹಿಂಗೆ ಮಾಡ್ತಾನೆ ಅಂತೇಳಿ. ಒಬ್ಬನೇ ಮಗ ಸನ್ಯಾಸಿ ಆದ್ರೆ ಏನು ಮಾಡಬೇಕು ಅಂತೇಳಿ ಬಂದ್ರಂತೆ ಮಧ್ಯಗೆ ಭಟ್ರು. ಬಂದು ಆ ಕಾಲದಲ್ಲಿ ಆವಾಗ ಬ್ಯಾಡಪ್ಪ ಸನ್ಯಾಸ ತೊಗೊಳ್ಬೇಡ, ಒಬ್ಬನೇ ಹಾಗೆ ಹೀಗೆ ಅಂತ ತಿಳ್ಕೊಂಡು ಅಂತೇಳಿ. ಇಲ್ಲಪ್ಪ ಮನಸ್ಸು ಮಾಡಿದ್ದೇನೆ, ನಿಶ್ಚಯಕ್ಕೆ ಅಡ್ಡಿಪಡಿ ಒಳ್ಳೆ ಕೆಲಸಕ್ಕೆ ಅಡ್ಡಿಯಾಗಿ ಬರ್ತೀರಿ ಅಂತ ತಿಳ್ಕೊಂಡು ಅಂತೇಳಿ. ಇನ್ನು ಅನ್ಸುಕ್ರಮ ಇರ್ತದೆ, ಏಯ್ ವಾಸುದೇವ ನನ್ನ ಮಾತು ಮೀರ್ತಿ, ಒಂದು ವೇಳೆ ನೀನೆ ಸನ್ಯಾಸ ತೆಗೆದುಕೊಂಡ್ರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ತಿಳ್ಕೊಂಡು ಅಂತೇಳಿ. ಆಗ ವಾಸುದೇವ ಆಗಿಂದಾಗಲೇ ತನ್ನ ಉತ್ತರೀಯ ವಸ್ತುವನ್ನು ತೆಗೆದು ಹರಿದು ಲಂಗೋಟಿ ಮಾಡಿಕೊಂಡು ಲಂಗೋಟಿ ಹಾಕೊಂಡ ಸನ್ಯಾಸಿ ಅದೇ ಆತ್ಮಹತ್ಯೆ ಮಾಡಿಕೊಳ್ಳಿ. ಆಗ ಅವರು ಇಲ್ಲಪ್ಪ ಏನೋ ಮೋಹದಿಂದ ಆ ರೀತಿ ಮಾತನಾಡಿದ್ದೀನಿ, ಹೌದು ನಿಜ, ನಿಶ್ಚಿತವಾಗಿರ್ತಕ್ಕಂಥ
ವೈರಾಗ್ಯ ಬಂದಾಗ ಸನ್ಯಾಸಕ್ಕೆ ನಿಮ್ಮ ತಂದೆ ಅನುಮತಿ ಕೊಡಬೇಕು. ಇಲ್ಲಪ್ಪ ನಾನು ಕೊಡೋದಿಲ್ಲ, ನಾನು ಕೊಟ್ಟರೇನು ನಿಮ್ಮಮ್ಮ ಕೊಡಬೇಕಲ್ಲ, ನೀವಂತೂ ಕೊಡ್ರಿ, ಹಾಂ ತಥಾಸ್ತು ಅಂದ್ಬಿಟ್ರು ಅನಿಸ್ಕೊಂಡ. ನಾನು ತಾಯಿಯನ್ನು ನೋಡ್ಕೋತೇನೆ ಅಂತ. ಒಂದು ಸಲ ತಾಯಿಯನ್ನು ಭೇಟಿಯಾಗಿ ಬಂದಾಗ ಆ ಕಾಲಕ್ಕೆ ತಾಯಿ ಎದುರಿಗೆ ಹೇಳಿದೆ, ನಾನು ಸನ್ಯಾಸ ತೆಗೆದುಕೊಳ್ಬೇಕು ಅಂತೇಳಿ. ಬೇಡ ಒಬ್ಬತ್ತನೇ ಮಗ, ನೀ ಸನ್ಯಾಸ ತಗೊಂಡು ಗತಿ ಏನು ಅಂತೇಳಿ ಅಂದಾಕ್ಷಣಕ್ಕೇನೆ ಆ ಕಾಲದಲ್ಲಿ ಅವನ ತಾಯಿಗೆ ಹೇಳ್ತೇನಮ್ಮ, ನನ್ನನ್ನು ಇನ್ನೊಮ್ಮೆ ನೋಡಬೇಕು ಅಂತ ಇಚ್ಛೆ ಇದ್ದರೆ ಸನ್ಯಾಸಕ್ಕೆ ಅನುಮತಿಯನ್ನು ಕೊಡು. ಸನ್ಯಾಸಿ ಆದರೂ ತಾಯಿ ಬಂದು ಬರ್ಬೋದು, ನಾನು ನಿನಗೆ ನಮಸ್ಕಾರ ಮಾಡ್ಬೋದು. ಆದರೆ ಒಂದು ವೇಳೆ ಸನ್ಯಾಸಕ್ಕೆ ಅನುಮತಿ ಕೊಡದೇ ಇದ್ದರೆ ಸನ್ಯಾಸ ತೆಗೆದುಕೊಳ್ಳೋದಿಲ್ಲ, ಇಲ್ಲಿ ನಿಮ್ಮಿಂದ ದೂರ ಹೋಗಿಬಿಡ್ತೇನೆ, ಇನ್ನೊಮ್ಮೆ ಎಂದಿಗೂ ಜೀವನದಲ್ಲಿ ಪುನಃ ನಿಮ್ಮ ಕಣ್ಣಿಗೆ ಬೀಳೋದಿಲ್ಲ ನಾನು. ಹಠ ಮಾಡೋದ್ರಲ್ಲಿ ಮಧ್ವಾಚಾರ್ಯ ಭಾಳ ಗ್ರೇಟ್ ಅಂತ ಕಾಣಿಸ್ತದೆ. ಆಗ ಅವಳು ಆಯ್ತಪ್ಪ, ಆದರೆ ನಮ್ಮ ಗತಿಯನ್ನು ಮುಂದೆ ವೃದ್ಧಾಪ್ಯದಲ್ಲಿ ಯಾರು ಇಲ್ಲ, ನಾನು ಆಶ್ವಾಸನೆ ಕೊಡ್ತೇನೆ, ಬೇಗನೆ ಇನ್ನೊಬ್ಬ ತಮ್ಮ ಹುಟ್ಟುತ್ತಾನೆ, ಅವನು ಹುಟ್ಟಿದ ಮೇಲೆ ನಾನು ಸನ್ಯಾಸ ತೆಗೆದುಕೊಳ್ತೇನೆ ಅಂತ ಅವರೇ ವಿಷ್ಣು ತೀರ್ಥರು ಮುಂದಾಗ್ತಾರೆ. ಈಗ ದೃಢ ನಿಶ್ಚಯ ಮಾಡಿಕೊಂಡು ಬಂದು ಅಚ್ಯುತ ಪ್ರೇಕ್ಷಾಚಾರ್ಯ ಹತ್ರ ಸನ್ಯಾಸ ತೆಗೆದುಕೊಂಡಿದ್ದಾರೆ. ಅದ್ಭುತವಾದ ತೇಜಸ್ಸು, ಪ್ರವಚನ ಮಾಡ್ತಾಯಿದ್ದೆ, ಊರಿನ ಜನೆಲ್ಲ ಬಂದು ಕೂತ್ಕೊಳ್ಬೇಕಂತೆ. ಒಂದು ಸಲ ಅಚ್ಯುತ ಪ್ರೇಕ್ಷರಿಗೆ ಆಗಲೇ ಭಾಳ ವಯಸ್ಸಾಗಿತ್ತು, 80ರ ಮೇಲೆ ವಯಸ್ಸಾಗಿತ್ತು. ಇಲ್ಲ, ಕಾಶಿಗೆ ಹೋಗಿ ಗಂಗಾ ಸ್ನಾನ ಮಾಡಬೇಕಾಗಿದೆ ಅಂತ ತಿಳ್ಕೊಂಡಂತೇಳಿ. ಈ ವಯಸ್ಸಿನಲ್ಲಿ ಇವರನ್ನು ಗಂಗಾ ಸ್ನಾನಕ್ಕೆ ಕಳಿಸಿದ್ರೆ ಹೇಗೆ ಅಂತ ತಿಳ್ಕೊಂಡಂತ ಹೇಳಿ, ಇಲ್ಲ ಚಿಂತೆ ಮಾಡಬೇಡಿ, ನಾಳೆ ಬೆಳಗ್ಗೆ ಗಂಗಾ ಇದೆ ಮಧ್ವ ಸರೋವರದಲ್ಲಿ ಬರ್ತಾಳೆ ಅಂತ ತಿಳ್ಕೊಂಡಂತ ಹೇಳಿದ ಆ ಕ್ಷಣಕ್ಕೇನೆ ಹೇಗೆ ನಂಬಬೇಕು, ತೋರಿಸಿ ನಡೆಯಿರಿ ಅಂತ ತಿಳ್ಕೊಂಡಂತೇಳಿ. ಆ ಕಾಲದಲ್ಲಿ ಆವಾಗ ಈಶಾನ್ಯ ದಿಕ್ಕಿನಲ್ಲಿ ಈಗೇನು ಕಟ್ಟಿಗೆ ಒಟ್ಟಿಟ್ಟಿರ್ತಾರಲ್ಲ, ನೋಡಿದಿರಲ್ಲ, ಕಟ್ಟಿಗೆ ಒಟ್ಟಿರ್ತಾರೆ, ಆ ಮೂಲೆಯಿಂದ ಜುಳು ಆ ನೀರು ಹರಿದು ಬಂತು. ಬಿಸಿಯ ಬಿಳಿಯಾದ ನೀರು, ಶುಭ್ರವಾದ ನೀರು ಹರಿದು ಬಂತಂತೆ. ಹೀಗಾಗಿ 12 ವರ್ಷ ಕಾಲ ಮಧ್ವ ಸರೋವರದಲ್ಲಿ ಗಂಗಾ ಸನ್ನಿಧಾನ ಇರ್ತದೆ. 12 ವರ್ಷಕ್ಕೊಮ್ಮೆ ಈ ರೀತಿಯಾಗಿ ಗಂಗೆ ಬರ್ತಾಳಂತೆ. ಅಲ್ಲೇ ತಮ್ಮ ಗಂಗೆಯನ್ನು ಅಲ್ಲೇ ತರಿಸಿಕೊಟ್ಟಿದ್ದಾರೆ ಮಧ್ವಾಚಾರ್ಯರು. ಆಗಿನ ಕಾಲದಲ್ಲಿ ಮಧ್ಯದಲ್ಲಿ ಅದ್ವೈತರ ಮಾಯಾವಾದ ಮತದ ಪ್ರಭಾವ ಇಷ್ಟ ಆಗಿತ್ತಲ್ಲ, ಅವರು ಅಂಗಾರಕ್ಷಣ ತಗೊಂಡು ಹೊಡಿತಿದ್ರು. ಹೀಗಾಗಿ ಈ ಹಂಸನಾಮ ಪರಮಾತ್ಮದಿಂದ ಬಂದಿರತಕ್ಕಂಥ ಪೀಠದಲ್ಲಿ ಅಚ್ಯುತ ಪ್ರೇಕ್ಷರಿದ್ದರು. ದುರ್ವಾಸರು, ಸತ್ಯತೀರ್ಥರು ಇತ್ಯಾದಿಗಳ ನಂತರ ಬಂದಿರತಕ್ಕಂಥವ್ರು ಇವರು. ಆದರೆ ಜಗತ್ತಿಗೆ ಹೇಳ್ಕೊಳ್ತೀವಿ, ಇವರು ಕೂಡ ಭಸ್ಮ ಹಚ್ಕೊಳ್ತಿದ್ರು. ಪಾಠ ಹೇಳೋದು ಅದ್ವೈತ ಪಾಠ, ಇಷ್ಟಸಿದ್ಧಿ ಅಂತ ತಿಳ್ಕೊಂಡಂತನ್ನು ಗ್ರಂಥದ ಪಾಠ ಪ್ರಾರಂಭ ಮಾಡಿದರು. ಮಧ್ವಾಚಾರ್ಯರು ಮಂಗಲಾಚರಣದಲ್ಲಿ 32 ದೋಷ ತೋರಿಸಿಕೊಟ್ರು. 32 ದೋಷ ಇದು, ಈ ಪಾಠನ ಓದಿ ನಾವೇನು ಮಾಡಬೇಕು ಅಂತ ತಿಳ್ಕೊಂಡಂತೇಳಿ. ಹಾಗಾದ್ರೆ ಯಾವ ಪಾಠ ಹೇಳಬೇಕು ಅಂತಂತೀರಿ ಅಂತ ತಿಳ್ಕೊಂಡಂತ ಆ ಕ್ಷಣಕ್ಕೇನೆ ಆ ಕಾಲಕ್ಕೆ ಹೇಳಿದ್ರು, ಅಲ್ಲಿ ವಿಷ್ಣು ಸರ್ವೋತ್ತಮತ್ವ ಅಂತ ಪುರಾಣಗಳಲ್ಲಿ ಇತ್ಯಾದಿಗಳಿರ್ತಕ್ಕಂಥದ್ದನ್ನು ತಿಳಿದುಕೊಳ್ಳಿ, ನಾವು ಇಂಥ ಪಾಠ ಬೇಕಾಗಿಲ್ಲ ಅಂತ ಹೇಳಿದ್ರು. ಅಚ್ಯುತ ಪ್ರೇಕ್ಷರು ಒಮ್ಮೆಲೆ ಒಪ್ಕೊಳ್ಳಿಲ್ಲ. ಅಷ್ಟರಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಜನರು ಇವ್ರ ಜೊತೆಗೆ ವಾದ ಮಾಡಲಿಕ್ಕೆ ಬಂದರೆ ತರ್ಕದಿಂದ ಅವರನ್ನು ಸುಲಭವಾಗಿ ಯುಕ್ತಿಯಿಂದ ಸೋಲಿಸ್ತಾ ಇದ್ದರು. ಹೀಗಾಗಿ ಅವರಿಗೆ ಅನುಮಾನ ತೀರ್ಥರು ಅಂತ ಹೆಸರು ಬಂತು. ಆಗ ಬೌದ್ಧ ಮತದ ಅದ್ಭುತ ವಿದ್ವಾಂಸರಾಗಿರ್ತಕ್ಕಂಥ ವಾದಿಸಿಂಹ ಬುದ್ಧಿಸಾಗರರು ಅಂತ ಬಂದರು. ವಾದಿಸಿಂಹ ಕೆಲವೇ ನಿಮಿಷದಲ್ಲೇ ಸೋತೋಗ್ಬಿಟ್ಟ. ಬುದ್ಧಿಸಾಗರ 2 ದಿವಸ ವಾದ ಮಾಡಿದ. 2ನೇ ದಿವಸ ಸಾಯಂಕಾಲ, ಇಲ್ಲ ಇದನ್ನು ನಾಳೆ ಬೆಳಗ್ಗೆ ಮಾಡೋಣ ಅಂತ ತಿಳ್ಕೊಂಡಂತೇಳಿ ರಾತ್ರಿ ವೇಳೆಗೆ ಅವರಿಬ್ಬರು ಓಡೋಗ್ಬಿಟ್ರು. ಇವರನ್ನು ವಾದ ಮಾಡಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡಂತೇಳಿ. ಇಂತಹ ಸಂದರ್ಭದಲ್ಲಿ ಆವಾಗ ಶಂಕರ ಭಾಷೆ ಪಾಠವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದಾಗ ಆಚಾರ್ಯ ಹೇಳ್ತಾರೆ, ಎಲ್ಲ ತಪ್ಪಿದೆ ಯಾಕೆ ಹೇಳ್ತೀರಿ ಅಂತ ತಿಳ್ಕೊಂಡಂತೇಳಿ. ಆಗ ಗುರುಗಳಿಗೆ ಸ್ವಲ್ಪ ಸಿಟ್ಟು ಬಂತು. ಹಾಗೆ ನೀನೇ ಒಂದು ಭಾಷೆ ಬರೆಯಲ್ಲ ಅಂತ ತಿಳ್ಕೊಂಡಂತೇಳಿ. ಆಯಿತು ಗುರುಗಳೇ, ನಿಮ್ಮ ಬಾಯಿಂದ ಬಂತು, ಅದರಿಂದಾಗಿ ನಾನು ಅದನ್ನು ಪ್ರಯತ್ನ ಮಾಡ್ತೇನೆ. ಪ್ರಯತ್ನ ಅಲ್ಲ, ಈಗ ಮಾಡಲಿ, ಸ್ವಲ್ಪ ನಂತರ ಮಾಡಲಿಕ್ಕಿತ್ತು, ಮಾಡ್ತೇನೆ ಅಂತ ತಿಳ್ಕೊಂಡಂತ ಹೇಳಿದ್ರಂತೆ. ಆ ರೀತಿಯಾಗಿರ್ತಕ್ಕಂಥ ಕ್ರಮದಲ್ಲಿ ಒಮ್ಮೆ ದಕ್ಷಿಣ ದಿಗ್ವಿಜಯಕ್ಕೆ ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ಕುದಿಪುಸ್ತೂರ್ ಅಂತ ತಿಳ್ಕೊಂಡಂತಕ್ಕಂಥ ಒಬ್ಬ ಶೈವ ಸನ್ಯಾಸಿ ಇವರಿಗೆ ಹೊಡೀರಿ ಬಡೀರಿ, ಇವರ ದಂಡ ಮುರಿದು ಹಾಕ್ರಿ, ಹಾಗೆ ಹೀಗೆ ಅಂತ ತಿಳ್ಕೊಂಡಂತೇಳಿ ಎಲ್ಲ ಕಡೆಯಲ್ಲಿಯೂ ಪ್ರಚಾರ ಮಾಡಿದ್ರಂತೆ. ಜನರು ಪ್ರಯತ್ನ ಮಾಡಿದ್ರು, ಇವ್ರಿಗೇನು ಮಾಡಲಿಕ್ಕಾಗಲಿಲ್ಲ. ಶ್ರೀಮಠಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ನೀರು ಅಭಾವ, ಅನಾನುಕೂಲತೆ ಇತ್ತು. ಅಲ್ಲಿಯೇ ಒಂದು ದಂಡ ತೀರ್ಥವನ್ನು ತೆಗೆದುಕೊಂಡು ಇವತ್ತಿಗೂ ನೀರು ಬರುವಂತೆ ಮಾಡಿದ್ದಾರೆ. ಆನಂತರ ಮುಂದೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಕಾಲದಲ್ಲಿ ಇವರು ಒಬ್ಬ ವ್ಯಕ್ತಿ ವರಾಹ ಮಂತ್ರವನ್ನು ಸಿದ್ಧ ಮಾಡಿಕೊಂಡಿದ್ದ.
ನೂರಾರು ವರಾಹಮಂತ್ರಗಳನ್ನು ತನ್ನ ತಪಸ್ಸಿನಿಂದ ಪಡೆದಿದ್ದ. ಹೀಗಾಗಿ ನನ್ನ ಸಮಾನ ಮಂತ್ರ ಬಲ್ಲವರು ಯಾರೂ ಇದ್ದಿದ್ದಿಲ್ಲ ಅಂತ ತಿಳ್ಕೊಂಡಂತೆ. ಮಧ್ವಾಚಾರ್ಯ ಬಂದಿದ್ದಾನೆಂದ ಆ ಕ್ಷಣಕ್ಕೆ ಬಂದ, ನನ್ನಷ್ಟು ಮಂತ್ರ ತಿಳಿದವನು ಯಾರೂ ಇಲ್ಲ ಅಂತ ತಿಳ್ಕೊಂಡಂತೆ. ಹೇಳುವಂಥ ನೂರಾರು ವರಾಹ ಮಂತ್ರಗಳನ್ನು ಹೇಳಿದಂತೆ, ಬೇರೆ ಬೇರೆ ತಾನು ಸಿದ್ಧಿಯಿಂದ ಪಡೆದಿರ್ತಕ್ಕಂಥವಳು. ಮಧ್ವಾಚಾರ್ಯಂದ್ರಂತೆ ಇದಕ್ಕಿಂತ ಇನ್ನೂ ಹೆಚ್ಚು ಮಂತ್ರವೇ, ಇನ್ನು ಎಷ್ಟು ಬೇಕು ಹೇಳು ಅಂತ ಹೇಳಿಕ್ಕೆ ಚಾಲು ಮಾಡಿದ್ರಂತೆ. ಈ ಮಂತ್ರ ಇದೆ, ಇದೇ ಮಂತ್ರ ಇದೆ, ಈ ಮಂತ್ರ ಇದೆ, ಈ ಮಂತ್ರ ಇದೆ ಅಂತ ಗಾಬರಿಯಾಗಿ ಕೈ ಜೋಡಿಸಿದ್ದಂತೆ. ಇಂಥ ಅದ್ಭುತವಾಗಿರ್ತಕ್ಕಂಥ ಚರಿತ್ರೆಯುಳ್ಳ ಆಚಾರ್ಯರು. ಆನಂತರ ಅಡೂರಿಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಯ ಜನ ಅವರಿಗೆ ವೇದ ಭಾಷ್ಯವನ್ನು ನೀವು ಹೇಳಿದ ಅರ್ಥನೇ ಯಾಕೆ ಸರಿ ಅಂತ ತಿಳ್ಕೊಂಡು ಕೇಳಿದ್ರಂತೆ. ಮೊದಲಿರೋದು ಖಂಡನ ಮಾಡಿ ಇವರು ಹೇಳ್ತಾಯಿದ್ರು. ಅದಕ್ಕೆ ಅವ್ರು ಹೇಳಿದ್ರಂತೆ, ಅವರು ಹೇಳುವ ಅರ್ಥ ಇವರು ಹೇಳ್ತಾ ತಾಂತ್ರಿಕ, ಒಂದು ಲೌಕಿಕವಾಗಿರ್ತಕ್ಕಂಥ ರೀತಿಯಲ್ಲಿ, ಇನ್ನೊಂದು ದೇವತಾ ರೂಪದಿಂದ, ಇನ್ನೊಂದು ಅಂತರ್ಯಾಮಿ ಅಂತ ಭಗವಂತನ ಅರ್ಥದಲ್ಲಿ. ವೇದಗಳಲ್ಲಿ 3 ಅರ್ಥ ಇದೆ. ಆದ್ದರಿಂದ ಆ ಅರ್ಥನೂ ಬರ್ತದೆ, ವ್ಯಾಕರಣದಿಂದ ಬರ್ಬೋದು. ಆದರೆ ಮುಖ್ಯವಾದ ಅರ್ಥ ವಿಷ್ಣು ಸರ್ವೋತ್ತಮತ್ವ ಅಂಥೇಳಿ ವೇದಕ್ಕೆ 3 ಅರ್ಥ, ಮಹಾಭಾರತಕ್ಕೆ 10 ಅರ್ಥ, ವಿಷ್ಣು ಸಹಸ್ರನಾಮಕ್ಕೆ 100 ಅರ್ಥ ಇವೆ ಅಂತ ತಿಳ್ಕೊಂಡಂತೇಳಿ. ಅವ್ರು ಹೇಳಿದ ಕ್ಷಣಕ್ಕಾಯ್ತು, ಹೇಳಿ ನೋಡೋಣ ಅಂತ ತಿಳ್ಕೊಂಡಂತೇಳಿ. ಆಚಾರ್ಯ ಹೇಳಿದ್ರಂತೆ, ನಾನು ಹೇಳ್ಕೊತ ಹೋಗ್ತೇನೆ, ತಿರುಗಿ ನೀವು ಹೇಳಬೇಕು ಅಂತ ತಿಳ್ಕೊಂಡಂತೇಳಿ. ಹೇಳಿ ವಿಶ್ವ ಶಬ್ದಕ್ಕೆ ಹೇಳಿ ಚಾಲು ಮಾಡಂತ. 20 ಆಯ್ತು, 30 ಆಯ್ತು, 40 ಆಯ್ತು, 50 ಆಯ್ತು, 100 ಆಯ್ತು, ಸಾಕು ಸಾಕು ಸಾಕು, ನಾವು ಮರ್ತೋಯ್ತಲ್ಲ, ನೀವು ಮಹಾತ್ಮರು ಅಂತ ತಿಳ್ಕೊಂಡಂತೇಳಿ ಒಪ್ಕೊಂಡ್ರಂತೆ. ಆನಂತರ ದಾನ ಸೂಕ್ತದ ಅದ್ಭುತವಾದ ವಿಚಾರವನ್ನು ಹೇಳಿ, ಆನಂತರ ಅಪಾಲ ಸೂಕ್ತದಲ್ಲಿ ಅಪಾಲ ಅಂತಿಕೊಂಡಂತಂದರೆ ಉಳಿದ ವ್ಯಾಖ್ಯಾನಕಾರರು ಆ ಕಾಲದಲ್ಲಿ ಕುಷ್ಠರೋಗದಿಂದ ಪೀಡಿತಳಾಗಿರ್ತಕ್ಕಂಥವಳು ಅಂತ ಅರ್ಥ ಮಾಡಿದ್ದಾರೆ. ಆಚಾರ ಹಾಗಲ್ಲ, ಅಪಾಲ ಶಬ್ದಕ್ಕೆ ಅತಿ ತರುಣಿ ಅಂತ ಅನ್ನೋ ಅರ್ಥ ಇದೆ ಅಂತ ತಿಳ್ಕೊಂಡು. ಇದಕ್ಕೆ ನಾವು ಹೇಗೆ ನಂಬೋಣ? ಅವ್ರು ಹೇಳಿದ್ರಂತೆ, ಬಿಡಿ ಇನ್ನೊಂದು 2-3 ತಿಂಗಳ ನಂತರ ಇಲ್ಲೊಬ್ಬ ಒಬ್ಬ ಶ್ರೇಷ್ಠ ವಿದ್ವಾಂಸರು ಬರ್ತಾರೆ, ಬೇಕಾದ್ರೆ ಅವ್ರು ಕೇಳಿ ಅಂತ ತಿಳ್ಕೊಂಡು ಹೋಗಿ ಮುಂದೆ ಹೋದ್ರಂತೆ. ಆಗ ಅವರು ಬಂದಾಗ ಕೇಳಿದರೆ ಇದರರ್ಥ ಅತಿ ತರುಣಿಯಂತೆ ಇದೆ ಅಂತ ತಿಳ್ಕೊಂಡಂತೇಳಿ. ಆಗ ಅವರು ಆಶ್ಚರ್ಯ ಅಂತ, ತ್ರಿಕಾಲಜ್ಞಾನಿಗಳು ಶ್ರೀಮದಾಚಾರ್ಯರು ಅಂತ ತಿಳ್ಕೊಂಡಂತೇಳಿ. ಇಷ್ಟೆಲ್ಲ ಮಾಡಿದ ನಂತರ ಉಡುಪಿಗೆ ಬಂದು ಗೀತಾಭಾಷ್ಯವನ್ನು ಬರೆದು ಬದರಿಯಲ್ಲಿ ವೇದವ್ಯಾಸದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಬದರಿಕಾಶ್ರಮಕ್ಕೆ ಬಂದಿದ್ದಾರೆ. ಬದರಿಕಾಶ್ರಮಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಶಿಷ್ಯರೆಲ್ಲ ಮಲೆಕೊಂಡ ನಂತರ ರಾತ್ರಿ ವೇದವ್ಯಾಸದೇವರು ಸಾಕ್ಷಾತ್ ಬರ್ತಿದ್ರಂತೆ ಇವ್ರ ರೂಮಿಗೆ. ಅವರ ಎದುರಿಗೆ ತಮ್ಮ ಗೀತಾಭಾಷ್ಯವನ್ನು ಓದಿ ತೋರಿಸ್ತಾ ಇದ್ರಂತೆ. ಆರಂಭದಲ್ಲಿ ದೇವಂ ನಾರಾಯಣಂ ನತ್ವ ಅಂಥೇಳಿ ಗುರುಶ್ಚಾಂಗಿ ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ ಅಂತ ತಿಳ್ಕೊಂಡಂತೇಳಿ, ದೇವಂ ನಾರಾಯಣಂ ನತ್ವ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಶ್ಚಾಂಗಿ ತಾರ್ಥಂ ವಕ್ಷ್ಯಾಮಿ ಶಕ್ತಿತಃ ಅಂತ ಹೇಳಿದ್ರಂತೆ. ವೇಳೆಯಲ್ಲಿ ಮುಗಿಸಬೇಕು ಅಂತ ಗಡ್ಬಡಿಯಲ್ಲಿ ಸ್ವಲ್ಪ ಶ್ಲೋಕ ಗಡ್ಬಡಿ ಆಗ್ತಾಯಿದೆ. ಆಗ ವೇದವ್ಯಾಸದೇವರು ಶಬ್ದ ಮಾಡಿದ್ರಂತೆ. ಶಬ್ದ ಮಾಡಿದಾಗ ವಿದ್ಯಾರ್ಥಿಗಳಿಗೆ ಅರ್ಥ ಆಯಿತು. ಆಗ ಅವ್ರು ಮಾತನಾಡೋದು ವಿದ್ಯಾರ್ಥಿ ಕೇಳ್ಕೊಂಡಂತೆ, ಶಕ್ತಿತ ಅಂತ ಬರಿಬೇಡ, ನಿನ್ನ ಶಕ್ತಿಯಿಂದ ಬರೆದರೆ ಯಾರೂ ಅರ್ಥವೇ ಆಗೋದಿಲ್ಲ, ಲೇಷತ ಅಂತ ಮಾಡು ಅಂತ ಹೇಳಿದ್ರಂತೆ. ಆನಂತರ ಅಲ್ಲಿಂದ ಅವರು ಮಹಾಬದರಿಗೆ ಹೋಗಿ ಆ ವೇದವ್ಯಾಸ ದೇವರನ್ನು ಭೇಟಿಯಾಗಬೇಕು ಅಂತ ಇಚ್ಛೆ ಮಾಡಿದಾಗ ವಿದ್ಯಾರ್ಥಿಗಳನ್ನು ಅವರು ವಿದ್ಯಾರ್ಥಿಗಳು ಮಲಕೊಂಡಾಗ ಮಧ್ವಾಚಾರ್ಯ ಹೊರಟು ಬಿಟ್ಟಿದ್ದಾರೆ ನಸುಕಿನಲ್ಲಿ ಹೊರಟತಕ್ಕಂಥದ್ದಲ್ಲಿ ಸತ್ಯತೀರ್ಥರಿಗೆ ಎಚ್ಚರವಾಗಿದೆ. ಅವರನ್ನು ಬೆನ್ನಟ್ಟಿದ್ದಾರೆ. ಸಾಯಂಕಾಲದವರೆಗೂ ಬೆನ್ನಟ್ಟಿದ್ರು. ಅವ್ರು ಭಾಳ ದೂರ ಮುಂದೆ ಹೋಗ್ತಿದ್ರು ದೂರಿಂದ. ಆನಂತರ ನೋಡ್ತಾರೆ, ಒಂದು ಪರ್ವತದಿಂದ ಇನ್ನೊಂದು ಪರ್ವತವನ್ನು ಜಿಗಿತಿದ್ರಂತೆ, ಈ ಪರ್ವತದ ಮೇಲೆ ಮತ್ತೊಂದು ಜಿಗಿತಿದ್ರಂತೆ. ಇನ್ನೂ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಭಾಳ ದಣಿದಿದ್ರು. ಆಗ ಇವರನ್ನು ನೋಡಿ ಮಧ್ವಾಚಾರ್ಯ ಹೀಗೆ ಕೈ ಮಾಡಿದಂತೆ. ಅಲ್ಲಿಂದ ಬಂದ ಗಾಳಿಯಿಂದ ಸೀದಾ ಸತ್ಯತೀರ್ಥರ ಆಶ್ರಮಕ್ಕೆ ಬಂದರಂತೆ. ಆನಂತರ ಬಹಳ ದುಃಖಿತರಾಗಿದ್ದಾರೆ. ಆದರೂ ನೋಡ್ತಾರೆ ಅವ್ರ ರೂಮ್ನಲ್ಲಿ ಉಸುಕಿನ ಮೇಲೆ ಬರೆದಿದ್ರಂತೆ ಮಧ್ವಾಚಾರ್ಯರು, ನೀದೃಶಂ ಸ್ಥಳಮಲಂ ಸಮಲಗ್ನಂ. ಶಿಷ್ಯರೇ, ಈ ಬದರಿಕಾಶ್ರಮದಷ್ಟು ಪವಿತ್ರವಾದ ಸ್ಥಳ ಜಗತ್ತಿನಲ್ಲಿ ಇಲ್ಲ. ಆನಂತರ ನಾಸ್ಯ ತೀರ್ಥ ಸಲಿಲಸ್ಯ ಸಮಂವ, ಈ ಅಲಕನಂದೆಯಷ್ಟು ಪವಿತ್ರವಾದ ತೀರ್ಥ ಮತ್ತೊಂದು ಇಲ್ಲ. ನಾಸ್ತಿ ವಿಷ್ಣು ಸದೃಶಂ ನನು ದೈವಂ, ಪರಮಾತ್ಮ ಸರ್ವೋತ್ತಮ ಅವನು ಸಮಾನಾಗಿರ್ತಕ್ಕಂಥ ದೇವತೆಗಳಿಲ್ಲ. ನಾಸ್ಮ ದುಕ್ತಿ ಸದೃಶಂ ನನು ಹಿತರೂಪಂ, ನಾನು ನಿಮಗೇನು ಉಪದೇಶ ಮಾಡಿದ್ದೇನೆ, ನನ್ನ ಹಿತದ ಉಪದೇಶಗಳೇ
ನಿಮಗೆ ಜಗತ್ತಿಗೆ ಉಪಕಾರಕ ಅಂತ ತಿಳ್ಕೊಂಡು ಅಂತೇಳಿ ಬರೆದಿಟ್ಟು ಹೋಗಿ ಅದ್ರಲ್ಲಿ ಹೇಳಿದ ಸೂಚನೆ ಮಾಡಿದ್ರಂತೆ. ಬಂದರೆ ಬಂದೇ ಇಲ್ಲ ಅಂತ ತಿಳ್ಕೊಂಡಂತಾರೆ. ಬದರಿಗೆ ಹೋಗ್ತಾರೆ. ವೇದವ್ಯಾಸದೇವರು ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ತಾರೆ. ಅವರ ಜೊತೆಗೆ ಅನೇಕ ರೀತಿಯಾಗಿ ಚರ್ಚೆ ಮಾಡಿ ಅವ್ರ ಜೊತೆಗಿದ್ದಾಗ, ನೀನು ತಿರುಗಿ ಹೋಗು ಅಂತಂದಾಗ, ನೀನು ತಿರುಗಿ ಹೋಗ್ಲಿಕ್ಕೆ ಬಂದಿಲ್ಲ ಅಂತಂದಾಗ, ಇಲ್ಲಪ್ಪ ಹೋಗು, ಜಗತ್ತಿನಲ್ಲಿ ಅನೇಕ ಗ್ರಂಥ ಲೇಖನ ಆಗಬೇಕಾಗಿದೆ. ಮಹಾಭಾರತ ಅಂತ ಗ್ರಂಥದಲ್ಲಿ ಸಾಕಷ್ಟು ಅಲ್ಲಿ ಇಲ್ಲಿ ಹೊರಗಿನಿಂದ ಸೇರಿಕೊಂಡು ಪ್ರಕ್ಷಿಪ್ತ ಉಕ್ಷಿಪ್ತಗಳು ಅನೇಕ ಸೇರಿಕೊಂಡಿವೆ. ಎಲ್ಲ ಶಾಸ್ತ್ರಸಾರ ರೂಪದಂಥ ಮಹಾಭಾರತಾತ್ಮರಣೆಯನ್ನು ರಚನೆ ಮಾಡು, ಬ್ರಹ್ಮಸೂತ್ರ ರಚನೆ ಮಾಡು ಅಂತ ತಿಳ್ಕೊಂಡಂತೇಳಿ ಆ ಕಾಲದಲ್ಲಿ ವೇದವ್ಯಾಸರು ಹೇಳಿ ಅವರನ್ನು ತಿರುಗಿ ಕಳಿಸಿದ್ದಾರೆ. ತಿರುಗಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆಚಾರ್ಯರು ಬ್ರಹ್ಮಸೂತ್ರದ ರಚನೆಯನ್ನು ಮಾಡಿದ್ದಾರಂತೆ. ಅವರು ಹೇಳ್ತಾ ಹೋಗಿದ್ದಾರೆ. ಆ ನಂತರ ಋಷಿಕೇಶ ತೀರ್ಥರು ಬರಿತಾ ಇದ್ದಾರೆ. ಈ ರೀತಿಯಾಗಿ ಮಹಾಭಾರತ ತತ್ವನಿರ್ಣಯ ವಿಷ್ಣು ಬ್ರಹ್ಮಸೂತ್ರ ಭಾಷ್ಯವನ್ನು ಕೂಡ ಬರೆದಿದ್ದಾರಂತೆ. ಬಂದ ನಂತರ ಗುರುಗಳು ಬಹಳ ವಯಸ್ಸಾಗಿತ್ತು. ಗುರುದಕ್ಷಿಣೆ ಅಂತೇಳಿ ಬ್ರಹ್ಮಸೂತ್ರ ಭಾಷ್ಯವನ್ನು ಕೊಟ್ಟರೆ ಓದಿ ಆನಂದಪಟ್ಟಿದ್ದಾರೆ. ಅಲ್ಲೊಬ್ಬ ವೃದ್ಧಯತಿಗಳು ಇದ್ರಂತೆ, ಅವರಂತೂ ಬಹಳ ಆನಂದಪಟ್ಟಿದ್ದಾರಂತೆ. ಅವರೇ ಹೇಳಿದರು ಹೊಸ ಭಾಷೆ ಬರಿ ಅಂತೇಳಿ. ನಂತರ ಅನೇಕ ವಿದ್ವಾಂಸರು ಇವರ ಶಿಷ್ಯರಾಗಿದ್ದಾರೆ. ಶೋಭನ ಭಟ್ಟರಂತ ಗೋದಾವರಿ ತೀರದಲ್ಲಿ ಅದ್ಭುತ ಮಹಾಪರಾಕ್ರಮಿಗಳು, ಪೈಠಣದ ಸಮೀಪದಲ್ಲಿ ಆಚಾರ್ಯರಿಗೆ ಶರಣಾಗತರಾಗಿದ್ದಾರೆ. ಆಚಾರ್ಯರು ಸನ್ಯಾಸ ಕೊಟ್ಟು ಪದ್ಮನಾಭ ತೀರ್ಥರು ಅಂತ ಹೆಸರಿಟ್ಟಿದ್ದಾರೆ. ಇವರ ತಂದೆ ವಿರಕ್ತರಾಗಿ ಒಂದು ಮಠದಲ್ಲೇ ಇದ್ಬಿಟ್ಟಿದ್ರು. ದಿನಾಲು ಬ್ರಹ್ಮಸೂತ್ರ ಪಾರಾಯಣ ಪೂರ್ತಿ ಮಾಡಿ ಅದನ್ನು ಪಾರಾಯಣ ಮಾಡಿ ಊಟ ಮಾಡೋರಂತೆ. ನಾವು ವರ್ಷಕ್ಕೊಮ್ಮೆ ಮಾಡೋದಿಲ್ಲ ಪೂರ್ತಿ. ಆಗ ನಂತರ ಅವರು ಸಾಧನೆ ದ್ವಾದಶಿ ಆಚಾರ್ಯ ಕರೆದು, ಯಾಕೆ ಆಚಾರ್ಯ ಹೇಳಿದ್ರೆ ಶಿಷ್ಯರಿಗೆ ಯಾಕೆ ಮದ್ದಿಗೆ ಬಿಟ್ಟರೆ ಬಂದಿಲ್ಲ ಇನ್ನೂ ಅಂತ ತಿಳ್ಕೊಂಡಂತೆ. ಇಲ್ಲ ಮತ್ತು ಪಾರಾಯಣ ಮಾಡ್ತಾಯಿದ್ದಾರೆ. ಆಗ ಅವರು ಅಣುಭಾಷ್ಯವನ್ನು ಬರೆದು ಕೇವಲ 5 ನಿಮಿಷದಲ್ಲಿ ಹೇಳ್ತಕ್ಕಂಥದ್ದು ಬರೆದು ಇದನ್ನು ಹೇಳಿ ಪೂರ್ತಿ ಬ್ರಹ್ಮಸೂತ್ರ ಭಾಷ್ಯದ ಸಾರ ಇದೆ, ಪುಣ್ಯ ಬರ್ತದೆ ಅಂಥೇಳಿ ತಂದೆಗೋಸ್ಕರ ಅಣುಭಾಷ್ಯವನ್ನು ಬರೆದಿದ್ದಾರಂತೆ. ಒಂದು ಸಲ ಸಮುದ್ರ ತೀರದಲ್ಲಿ ಅವರು ಅನ್ನಕ್ಕೆ ಕುಳಿತುಕೊಂಡಾಗ ಒಂದು ದೊಡ್ಡ ಸುಂಟರ ಗಾಳಿ ಬಿತ್ತಂತೆ. ಅಲ್ಲಿ ಬರ್ತಕ್ಕಂಥ ಹಡಗು ಹಾಗೆ ಹೀಗೆ ಇನ್ನೇನು ಮುಳುಗಬೇಕು ಅನ್ನೋ ಸ್ಥಿತಿಯಲ್ಲಿ ಆಚಾರ್ಯರು ತಮ್ಮ ಶಾಟಿಯಿಂದ ಹೀಗೆ ಮಾಡಿದ್ರಂತೆ. ನಿಂತೋಯ್ತು. ದಡಕ್ಕೆ ಹಡಗು ದಡಕ್ಕೆ ಬಂತಂತೆ. ಅವನು ಭಾಳ ಸಂತೋಷಪಟ್ಟು, ಎಲ್ಲ ಸರ್ವಸ್ವ ನೀವು ಕೊಡ್ತೇವೆ, ಪ್ರಾಣ ಉಳಿಸಿದ್ದೀರಿ ನೀವಂತ. ಬೇಡ, ನನಗೆ ನಿಮ್ಮಲ್ಲಿರ್ತಕ್ಕಂಥ ಗೋಪಿಚಂದನದ 3 ಭಾಗಗಳನ್ನು ಕೊಡಿ ಅಂತ ತಿಳ್ಕೊಂಡಂತಂದಾಗ ದೊಡ್ಡ ದ್ವಾರಕೆಯಿಂದ ಬಂದಿರತಕ್ಕಂಥ ಗೋಪಿಚಂದನ ದೊಡ್ಡ ಅದು ಬಂದಿರತಕ್ಕಂಥ ಸಂದರ್ಭದಲ್ಲಿ 2 ಅಲ್ಲೇ ಸೀಳಿವೆ. ಒಂದು ಒಡಬಾಂಡೇಶ್ವರ, ಒಂದು ಸುಭದ್ರ ಅಂತ ತಿಳ್ಕೊಂಡಂತಕ್ಕಂಥದ್ದು ಅಲ್ಲೇ ಸ್ಥಾಪನೆ ಮಾಡಿದ್ದಾರೆ. ಇನ್ನೊಂದು ತೆಗೆದುಕೊಂಡು ಉಡುಪಿಗೆ ಬಂದು ಅದನ್ನು ಇದರಲ್ಲಿ ಮತ್ತು ಸರೋವರದಲ್ಲಿ ತೊಳೆದರೆ ಒಳಗೆ ಶ್ರೀಕೃಷ್ಣ ಪ್ರತ್ಯಕ್ಷನಾಗಿದ್ದಾನಂತೆ. ಆಚಾರ್ಯರಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲಿ ತನಕ ಒಬ್ಬ ವ್ಯಕ್ತಿ ಆರಾಮ್ ಹಿಡ್ಕೊಂಡು ಬರ್ತಕ್ಕಂಥದ್ದು. ಉಡುಪಿ ಕೃಷ್ಣ ಇಷ್ಟೇ ಇದ್ದಾನೆ, ಎಷ್ಟು ಭಾಳ ಆದರೆ ಇಷ್ಟು ಎತ್ತರ ಇದ್ದಾನೆ. ಆರಾಮಾಗಿ ಕೂಸು ಎತ್ಕೊಂಡು ಬಂದು ಬರ್ಬೋದು. ಆದರೆ 30-40 ಜನ ಎತ್ತಲಿಕ್ಕೆ ಹೋದ್ರೆ ಎತ್ತಲಿಕ್ಕೆ ಆಗಲಿಲ್ಲಂತೆ. ಆಗ ಆಚಾರ್ಯರು, ಯಾಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಅವನನ್ನು ದೇವರನ್ನು ಎತ್ತಲಿಕ್ಕೆ ಆಗ್ತದೆ. ಆದರೆ ಹೃದಯದಲ್ಲಿ ಇರ್ತಕ್ಕಂಥ ಭಗವಂತನನ್ನು ಆಚಾರ್ಯ ಕರೆದುಕೊಂಡು ಬಂದು ಉಡುಪಿಯಲ್ಲಿ ಸ್ಥಾಪನೆ ಮಾಡಿದ್ದಾರಂತೆ. ಆ ನಂತರ ಮತ್ತೊಮ್ಮೆ ಬದರಿಗೆ ಹೋಗಿದ್ದಾರೆ. ಮಧ್ಯದಲ್ಲಿ ಒಬ್ಬ ಮುಸ್ಲಿಂ ರಾಜನಿಗೆ ಅವನ ಭಾಷೆಯಲ್ಲಿ ಉತ್ತರ ಕೊಟ್ಟು ಅವನಿಗೆ ಸಮಾಧಾನಪಡಿಸಿ ಮುಂದೆ ಹಿಂದೂಗಳಿಗೇನು ಕೈ ಮಾಡಬೇಡ ಅಂತ ಹೇಳಿದ್ದಾರಂತೆ. ಮುಂದೆ ಹೊರಟಾಗ ಒಬ್ಬ ರಾಜ, ಶೂದ್ರ ರಾಜ, ಜನರಿಂದ ಪುಕ್ಕಟೆಯಾಗಿ ಹೋಗ್ತಕ್ಕಂಥ ದಾರಿಕಾರರಿಂದ ಸರೋವರವನ್ನು ಅಗೆಸ್ತಾ ಇದ್ದಂತೆ. ನೀವು ಜನ ಒಟ್ಟು ಅಷ್ಟುಪಟ್ಟಿದ್ದೀರಿ ಮಾಡಿರಿ ಅಂತಕೊಂಡಂತೆ. ಮಧ್ವಾಚಾರ್ಯ ಹೇಳಿದ್ರಂತೆ, ನಮ್ಗೆ ಮಾಡಿ ಗೊತ್ತಿಲ್ಲ, ನೀನು ಅಗೆದು ತೋರಿಸೋನು ಅಗಿತೇವೆ ಅಂತ. ಅವನು ಅಗಿಲಿಕ್ಕೆ ಪ್ರಾರಂಭ ಮಾಡಿದ್ರೆ ಬಿಡಲೇ ಇಲ್ಲ, ಅವನೇ ಅಗಿತಾ ಇದ್ದಂತೆ. ಆಗ ಅವನು ಶರಣಾಗತನಾದ. ಆನಂತರ ಆಚಾರ್ಯ ಅನುಗ್ರಹ ಮಾಡಿ ಮುಂದೆ ಹೋದ್ರಂತೆ. ಇದರ ನಂತರ ಅಲ್ಲಿಂದ ಆಚಾರ್ಯರು 2ನೇ ಸಲ ಬದರಿಕಾಶ್ರಮಕ್ಕೆ ಬಂದಾಗ, ನಿಮ್ಮ ಸನ್ನಿಧಾನ ನಮಗೆ ಯಾವಾಗಲೂ ಬೇಕು, ಇಲ್ಲೇ ಇರ್ತೇನೆ ಅಂತಿಲ್ಲ, ಮತ್ತೆ ತಿರುಗಿ ಹೋಗು, ಇನ್ನೂ ಕಾರ್ಯ ಇದೆ ಅಂಥೇಳಿ ತಮ್ಮ ನೆನಪಿಗಾಗಿ 8 ವ್ಯಾಷ್ಟಮುಷ್ಟಿಗಳನ್ನು ಅಲ್ಲೇ ಮರಳು ತೆಗೆದುಕೊಂಡು ಮುಷ್ಟಿ ಮಾಡಿ ಕೊಟ್ರಂತೆ. ಅವೇ ಗಟ್ಟಿಯಾಗಿ ಈಗ ಅದರಲ್ಲಿ 5 ವ್ಯಾಸಮುಷ್ಟಿಗಳು ಉತ್ತರಾಯಣ ಮಠದಲ್ಲಿ, ಆನಂತರ ಒಂದು ವಾದರಾ ಶ್ರೀಪಾದಂಗಳವರ ಹತ್ರ,
ಇನ್ನು ಈ ರೀತಿಯಾಗಿರ್ತಕ್ಕಂಥ ಬೇರೆ ಕಡೆಗೆ ಇವೆ. ಈ ರೀತಿಯಾಗಿರ್ತ ಭಗವಂತನ ವೇದವ್ಯಾಸರ ಸನ್ನಿಧಾನದಿಂದಲೇ ಯುಕ್ತವಾಗಿರ್ತಕ್ಕಂಥವುಗಳು ಆ ವ್ಯಾಸಮುಷ್ಟಿಗಳು ಅಂತ ತಿಳ್ಕೊಂಡಂತಾರೆ. ಇಂಥ ಸಂದರ್ಭದಲ್ಲಿ ಆಚಾರ್ಯರು ಅನೇಕ ಜನರನ್ನು ವಾದದಲ್ಲಿ ಸೋಲಿಸಿ ತಮ್ಮ ಮತವನ್ನು ಸ್ಥಾಪನೆ ಮಾಡಿದ್ದಾರೆ. ಒಂದ್ಸಲ ರಾಜ ಹೇಳಿದಂತೆ, ಏನ್ರಿ ವೇದ ಎಲ್ಲ ಸುಳ್ಳು, ಈ ಮಂತ್ರ ಹೇಳಿದರೆ ವನಸ್ಪತಿಯಲ್ಲಿ ಚಿಗುರುತ್ತದಂತೆ, ಅನೇಕ ಎಲೆಗಳು ಹಣ್ಣು ಬರ್ತವೆ ಅಂತ ತಿಳ್ಕೊಂಡಂತ ಹೇಳ್ತಾರೆ, ಎಲ್ಲ ಸುಳ್ಳು. ಅವ್ರು ಹೇಳಿದ್ರು, ಹೇಳೋರು ಶಕ್ತಿ ಬೇಕಾಗ್ತದೆ, ಕೊಡು ಅಂತ ತಿಳ್ಕೊಂಡಂತ ಹೇಳಿ ಕೊಟ್ಟರೆ ಅವ್ರು ವೇದ ಮಂತ್ರ ಹೇಳಿದರೆ ಅವ್ರ ಕೈಯಲ್ಲಿ ಗಿಡ ಚಿಗುರಿ ಹೂ ಹಣ್ಣುಗಳಾದವು ಅಂತ. ಇದೇ ಸಂದರ್ಭದಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಇವ್ರ ಜೊತೆಗೆ ವಾದಕ್ಕೆ ಬಂದಿದ್ದಾರೆ. ಅದಕ್ಕೆ ಪೂರ್ವದಲ್ಲಿ ಇವರ ಒಂದು ಮೊಬೈಲ್ ಲೈಬ್ರರಿ ಇತ್ತು. ಎತ್ತಾಗಿ ಟೀಕಾರಾಯರು ಹೊಂದ್ಕೊಂಡು ತಿರುಗಾಡ್ತಾ ಇದ್ದರು. ಅದನ್ನು ಕಳ್ಳತನ ಮಾಡಿದ್ದಾರಂತೆ ಪರಕೀಯ ವಿದ್ವಾಂಸರು. ಅಂದರೆ ಇವರು ಪ್ರಮಾಣ ಕೊಡಲಿಕ್ಕೆ ನಾಳೆ ನೀವು ಕೊಟ್ಟ ಪ್ರಮಾಣ ಇಲ್ಲ ಅಂತ ತೋರಿಸೋ ಸಲುವಾಗಿ. ಹಾಗೆ ಜಯಸಿಂಹರಾಜನಿಗೆ ಹೇಳಿ ಆಚಾರ್ಯರು ಅವುಗಳನ್ನು ತಿರುಗಿ ಪಡೆದಿದ್ದಾರೆ. ಆಚಾರ್ಯ ಆನ್ನಿಕ ಅವ್ರು ಮಾಡ್ತಕ್ಕಂಥ ಪೂಜೆ, ಶಿಷ್ಯರ ಇದು ಆಚಾರ ಮಹಿಮೆ, ಶಿಷ್ಯ ಹೇಳ್ತಕ್ಕಂಥ ಮಹಿಮೆಗಳನ್ನು ಆ ಕಾಲದಲ್ಲಿ 2ನೇ ಮಧ್ವಿಜಯದಲ್ಲಿ ಬರ್ತದೆ. ಅಷ್ಟಸಿದ್ಧಿ ಇವರಿಗೆ ಗೊತ್ತು. ಗಂಡವಾಟ ಪುರುವಾಟ ಅಂತೇಳಿ ಇಬ್ಬರು ಪೈಲ್ವಾನರು. ನಿಮಗೆ ಅಣಿಮ ಮಹಿಮಾ ಗರಿಮಾ ಲಘಿಮಾ ಎಲ್ಲ ಇದೆ ಅಂತ ಕೇಳಿದ್ದೇವೆ, ಪರೀಕ್ಷೆ ಮಾಡಬೇಕಾಗಿದೆ ಅಂತ. ಹಾಗಾದ್ರೆ ಒಂದು ಕೆಲಸ ಮಾಡು, ನಾನು ವೇದ ಮಂತ್ರವನ್ನು ಹೇಳ್ತಾ ಇರ್ತೇನೆ, ನೀವು ನನ್ನ ಮೂಗಿಗೆ ಹೊಡೀರಿ ಅಂತ ತಿಳ್ಕೊಂಡಂತ ಹೇಳಿದೆ. ಮೂಗು ಭಾಳ ಸೂಕ್ಷ್ಮ ವ್ಯಕ್ತಿ, ಅವ್ರು ಗುದ್ದಿದರೆ ಏನಾಗಲಿಲ್ಲ, ಅವ್ರ ಕೈ ನೋಯಿಸೋಯ್ತು. ಕೊನೆಗೆ ಅವ್ರು ಆಚಾರ್ಯ ಹೇಳಿದಂತ ನಮ್ಮ ಶಾಟಿ ಕೊಟ್ಟರು. ಈ ಶಾಟೆ ನನ್ನ ಕುತ್ತಿಗೆ ಸುತ್ತರಿ, ಒಂದು ಕಡೆ ನೀ ಹೇಳಿ, ಒಂದು ಕಡೆ ನೀ ಹೇಳಿ. ಒಂದೇನಾದರೂ ಸ್ವರ ಹೆಚ್ಚು ಕಡಿಮೆ ಆದರೆ ನೀವು ಗೆದ್ದರು. ಅವ್ರು ಗೆದ್ತಾ ಇದ್ದಾರಂತೆ, ಆದರೆ ಒಂದು ಸ್ವರವೂ ಕೂಡ ಹೆಚ್ಚಾಗಲಿಲ್ಲ. ಕೊನೆಗೆ ಆಚಾರ್ಯ ಅವರನ್ನು ಇಬ್ಬರನ್ನು ಕೆಳಗೆ ಬೀಳಿಸಿ 2 ಬೆಟ್ಟು ಅವ್ರ ಮೇಲೆ ಇಟ್ಟಂತೆ. ಆಚಾರ್ಯ 2 ಬೆಳ್ಳೆತ್ತೇದ್ರಿ, ಪರ್ವತ ಇಟ್ಟಾಗ ಆಗ್ತಾ ಇದೆ, ತೆಗಿರಿ ಅಂತ ಹೇಳಿದ್ರಂತೆ. ಅಷ್ಟು ಸಾಮರ್ಥ್ಯ. ಆಗ ಅಷ್ಟರಲ್ಲಿ ಆಚಾರ್ಯರು, ಅದೇ ನರಸಿಂಹ ದೇವಾಲಯ ಆಯಿತು, ಅಲ್ಲಿ ಇದ್ದರು ಮಧ್ವಾಚಾರ್ಯರು. ಅವಾಗ ಹುಡುಗನ ಕರೆದ್ರಂತೆ, ಬಾ ಅಂತ. 5 ವರ್ಷದ ಹುಡುಗ ಏರಿ ಅವನು ಹೆಗಲ ಮೇಲೆ ಕೂತ್ರಂತೆ. ನಡಿ ನರಸಿಂಹ ಗುಡಿಗೆ ಪ್ರದಕ್ಷಿಣೆ ಹಾಕು ಅಂತ ಹೇಳಿ, ದೊಡ್ಡ ಗುಡಿ ಪ್ರದಕ್ಷಿಣೆ ಹಾಕಿ ಬಂದ್ರಂತೆ. ಹುಡುಗನ ಕೇಳಿದಂತೆ, ಏನು ಏನು ಗೊತ್ತಿಲ್ಲ, ಮೇಲೆ ಯಾರು ನನಗೆ ಗೊತ್ತಿಲ್ಲ ಅಂತ ಕೂಡ ಹೇಳಿದಂತೆ. ಅಷ್ಟು ತಮ್ಮಲ್ಲಿರ್ತಕ್ಕಂಥ ಅಷ್ಟಾಂಗ ಸಿದ್ಧಿಯನ್ನು ತೋರಿಸಿಕೊಟ್ಟಿದ್ದಾರೆ. ನರಹರಿ ತೀರ್ಥರನ್ನು ಒರಿಸ್ಸಾಕ್ಕೆ ಕಳಿಸಿ ಅಲ್ಲಿರ್ತಕ್ಕಂಥ ಮೂಲರಾಮದೇವರ ಪ್ರತಿಮೆಗಳನ್ನು ವಾಪಸ್ ತರಿಸಿಕೊಂಡಿದ್ದಾರೆ. ಆನಂತರ ಅನೇಕ ರೀತಿಯಾಗಿರ್ತಕ್ಕಂಥ ಮಾಡಿ ಕೊನೆಗೆ ಐತರೇಯ ಉಪನಿಷತ್ತನ್ನು ಪ್ರವಚನ ಮಾಡ್ತಾ ಇರುವಾಗ ಆಕಾಶದಿಂದ ಪುಷ್ಪವೃಷ್ಟಿ ಆಯಿತಂತೆ. ಪುಷ್ಪವೃಷ್ಟಿಯಾದಾಗ ಆಚಾರ್ಯ ಮುಚ್ಚಿ ಹೋದ್ರಂತೆ. ಶಿಷ್ಯರು ನೋಡ್ತಾ ಇದ್ರು, ಈಗ ಆಚಾರ್ಯ ಹೊರಗೆ ಬರ್ತಾರೆ, ಈಗ ಆಚಾರ್ಯ ಬರ್ತಾರೆ. ಕೊನೆಗೆ ಉಪದೇಶ ಸ್ವರ ನಿಂತಂತೆ. ಹೂ ಸರಿಸಿ ನೋಡಿದರೆ ಆಚಾರ್ಯ ಇರಲಿಲ್ಲ. ಅವರು ಅದೃಶ್ಯರಾಗಿರ್ತಕ್ಕಂಥ ಸ್ಥಳ ಇವತ್ತಿಗೂ ಅನಂತೇಶ್ವರ ದೇವಾಲಯದಲ್ಲಿದೆ. ಆನಂತರ ಮತ್ತೆ ಬದರಿಕಾಶ್ರಮಕ್ಕೆ ಹೋಗಿದ್ದಾರೆ. ಇಂಥ ಶ್ರೀಮದಾಚಾರ್ಯರ ಚರಿತ್ರೆ ಒಂದು ಸಂಕ್ಷಿಪ್ತ ಚಿಂತನೆ. ಓಡ್ತಾ ಹೋಗಿದ್ದೇನೆ, ಎಷ್ಟು ಸ್ಟೇಷನ್ ನಿಂತಿದೆ ಗೊತ್ತಿಲ್ಲ, ಎಷ್ಟು ಸ್ಟೇಷನ್ ಬಿಟ್ಟು ಹೋಗಿದೆ ಗೊತ್ತಿಲ್ಲ. ಆದರೂ ಮೊದಲೇ ಸ್ಟೇಷನಿಂದ ಕೊನೆ ಸ್ಟೇಷನ್ ಮುಟ್ಟಿದ್ದೇವೆ. ಮುಂಬೈಯಿಂದ ಉಡುಪಿ ಮುಟ್ಟಿಯಾಗಿದೆ. ಬದರಿಗೆ ಹೋಗಿ ಮುಟ್ಟತಕ್ಕಂಥ ಸಾಮರ್ಥ್ಯ ನಮಗಿಲ್ಲ. ಇಂಥ ಶ್ರೀಮದಾಚಾರ್ಯರ ಸಿದ್ಧಾಂತ ನಿನ್ನೆ ಕೇಳಿದ್ದೀರಿ, ನಿನ್ನೆ ಅವರ ಸಿದ್ಧಾಂತ ಕೇಳಿದ್ದೀರಿ. ಇವತ್ತು ಅವರ ಚರಿತ್ರೆಯ ಸಂಕ್ಷೇಪದ ವಿವರಣೆಯನ್ನು ಕೇಳಿದ್ದೀರಿ. ಅನೇಕ ಆತ್ಮೀಯರು ಹೇಳಿ ಅಂತಿಕೊಂಡಂತ ಹೇಳಿದ್ದರಿಂದ ಅವರ ಸಂತೋಷವೂ ಆಯಿತು, ಮತ್ತು ಎಲ್ಲರಿಗೂ ಆಚಾರ್ಯರ ಒಂದು ಸಂಕ್ಷಿಪ್ತ ವೇಳೆಯಲ್ಲಿ ಅವರ ಚರಿತ್ರೆ ಚಿಂತನೆಯೂ ಆಯಿತು. ಈ ಚಿಂತನೆಯನ್ನು ಶ್ರೀಮದಾಚಾರ್ಯರ ಪಾದಾರವಿಂದಗಳಲ್ಲಿ, ಮುಖ್ಯವಾಗಿ ನಮ್ಮ ಗುರುಗಳು ವಿದ್ಯಾಗುರುಗಳು, ಆನಂತರ ನಮ್ಮ ಪೀಠಾಧೀಶರಾಗಿರ್ತಕ್ಕಂಥ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು, ಆನಂತರ ಉಳಿದ ಪೀಠಾಧೀಶರು, ತದಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮನ ಶ್ರೀಭೂಸಹಿತ ವೆಂಕಟೇಶ ದೇವರ ಪಾದಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.